ಒತ್ತುವರಿ ಹೋರಾಟವನ್ನ ಒತ್ತುವರಿ ಕುಲ್ಲ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸುವ ಉದ್ದೇಶದಿಂದ ಇದು ಸರ್ಕಾರಕ್ಕೆ ನಮ್ಮ ಅಳಲನ್ನು ತೋಡಿಕೊಳ್ಳುವ ಒಂದು ಕಾರ್ಯಕ್ರಮವಾಗಿರೋದ್ರಿಂದ ತಾವೆಲ್ಲರೂ ಇದರಲ್ಲಿ ಭಾಗವಹಿಸಿ ಅಂತ ಹೇಳಿ ಕಳಸ ಬಾಳೂರು ಕಾಫಿ ಬೆಳೆಗಾರರ ಸಂಘ ಮತ್ತು ಕಳಸ ತಾಲೂಕು ಒತ್ತುವರಿ ಹೋರಾಟ ಸಮಿತಿ ಕಳಸ ಮತ್ತು ಕರ್ನಾಟಕ ಬೆಳೆಗಾರರ ಒಕ್ಕೂಟ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಪಕ್ಷಗಳು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದೆ. ಹಾಗಾಗಿದ್ದರಿಂದ ನಾವೆಲ್ಲರೂ ಇದರಲ್ಲಿ ಒಟ್ಟಾಗಿ ನಮ್ಮ ಕೂಗನ್ನ ಸರ್ಕಾರಕ್ಕೆ ಮುಟ್ಟಿಸೋಣ ಎಂಬಂತ ಒಂದು ಆಶಯದಿಂದ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಾವು ಅನೇಕ ಸ್ಲೋಗನ್ಗಳನ್ನ ಇಟ್ಟುಕೊಂಡಿದ್ದೇವೆ. ಇದರಲ್ಲಿ ಯಾವುದೇ ಸರ್ಕಾರಕ್ಕೆ ಧಿಕ್ಕಾರ ಕೊಡ್ತಕ್ಕಂಥ ಯಾವುದೇ ರೀತಿಯ ಅವಕಾಶ ಇಲ್ಲಿ ಮಾಡಿಕೊಡೋದು ಬೇಡ. ನಾವುಗಳು ಈಗಾಗಲೇ ಅನೇಕ ಘೋಷಣೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಅದರಲ್ಲಿ ಮೊದಲನೇದಾಗಿ ರೈತರು ನಾವು ಅಂತ ಹೇಳಿ ನಾವು ಹೇಳಿದಾಗ ನೀವು ಅದಕ್ಕೆ ಗೂಗಲರಲ್ಲ ಎಂಬ ಉತ್ತರನ ನೀಡಬೇಕು ಅಂತ ಕೇಳ್ಕೊಳ್ತೇವೆ. ಹಾಗೇನೆ ಡೀಮ್ಡ್ ಪ್ರಾಸೆಸ್ ಅಂತ ಹೇಳಿದಾಗ ರದ್ದಾಗಲಿ ಎಂಬ ಉತ್ತರವನ್ನ ನೀವುಗಳು ನೀಡಬೇಕು. ಒಕ್ಕೊರಲಿನಿಂದ ಇದನ್ನ ಕೂಗಬೇಕು ಅಂತ ಕೇಳ್ಕೊಳ್ತೇವೆ. ನಿಲ್ಲಿಸಿ ನಿಲ್ಲಿಸಿ ಒತ್ತುವರಿ ತೆರವು ನಿಲ್ಲಿಸಿ ಅಂತಕ್ಕಂಥದ್ದನ್ನ ನೀವು ಹೇಳಬೇಕು ಅಂತ ಕೇಳ್ಕೊಳ್ತೇವೆ. ಬೇಡ ಬೇಡ ಕಸ್ತೂರಿ ರಂಗನ್ ವರದಿ ಜಾರಿಗೆ ಬೇಡ, ಈ ಕೂಗನ್ನ ತಾವೆಲ್ಲರೂ ಒಟ್ಟಾಗಿ ಹೇಳಬೇಕು. ರೈತರ ಹೋರಾಟಕ್ಕೆ ಜಯವಾಗಲಿ ಅಂತಕ್ಕಂಥ ಕೂಗನ್ನ ನೀವು ಕೂಡಬೇಕು. ಒತ್ತುವರಿದಾರರಲ್ಲ ನಾವು ಅಂತ ಹೇಳಿದಾಗ ಗೂಗಲರಲ್ಲ ನಾವು ಅಂತಕ್ಕಂಥ ಸಾಗುವಳಿದಾರರು ಅಂತಕ್ಕಂಥದ್ದು ಹೇಳಬೇಕು. ಹಾಗೆ ರೈತರ ನಮ್ಮ ಹೋರಾಟವನ್ನ ಸರ್ಕಾರಕ್ಕೆ ಹೋಗಿ ಮುಟ್ಟಿಸೋಣ ಅಂತ ಹೇಳ್ತಕ್ಕಂಥ ಕೂಗನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಬೇಡವೇ ಬೇಡ ಕಸ್ತೂರಿ ರಂಗನ್, ಒತ್ತುವರಿದಾರರು ನಾವು ಭೂಸ್ವಾಗಾಳಿದಾರರು, ಒತ್ತುವರಿದಾರರಲ್ಲ. ವನ್ಯಪ್ರಾಣಿ ರೈತರನ್ನು ರಕ್ಷಿಸಿ ರದ್ದಾಗಲಿ, ನಿಲ್ಲಿಸಿ ಒತ್ತುವರಿ ತೆರವು ನಿಲ್ಲಿಸಿ ಒತ್ತುವರಿ ತೆರವು ನಿಲ್ಲಿಸಿ ರೈತರ ಹೋರಾಟಕ್ಕೆ ಜಯವಾಗಲಿ, ರೈತರ ಹೋರಾಟಕ್ಕೆ ಜಯವಾಗಲಿ. ಬೇಡವೇ ಬೇಡ ಕಸ್ತೂರಿ ರಂಗನ್ ವರದಿ ಬೇಡ, ಕಸ್ತೂರಿ ರಂಗನ್ ವರದಿ ರೈತರ ಹೋರಾಟಕ್ಕೆ ನಾವು ಈಗ ಏನು ರೈತರ ಸಮಸ್ಯೆ ಇದೆ, ಆ ಸಮಸ್ಯೆಗಳನ್ನು ಈ ಸಮಸ್ಯೆ ರೈತರಿಗೆ ಏನಂದ್ರೆ ಎಲ್ಲ ಅಡಿಕೆ ಬೆಳೆ ಬಂದಿದೆ, ಕಾಫಿಗೆ ಬೆಳೆ ಬಂದಿದೆ. ಈ ಬೆಳೆ ಈ ಟೈಮ್ನಲ್ಲಿ ಅವರಿಗೆ ಸ್ಪ್ರೇ ಮಾಡಬೇಕಾಗಿರ್ತದೆ. ಆ ಸ್ಪ್ರೇ ಕಾರ್ಯಕ್ರಮಗಳನ್ನೆಲ್ಲ ಬಿಟ್ಟು ಎಲ್ಲರನ್ನು ಒಟ್ಟು ಸೇರಿಸಿ ಈ ಕಾರ್ಯಕ್ರಮ ಓಡೋಡಿ ಬಂದಿದ್ದಾರೆ. ಈ ನಮ್ಮ ಒಳಿನ ಪ್ರಶ್ನೆ, ಈ ಒತ್ತುವರಿ ಸಮಸ್ಯೆ, ಇದನ್ನ ನಾವು ಹೋರಾಟ ಮಾಡಬೇಕು. ಹಿಂದೆ ನಾವು ಈ ಬೆಳೆಗಾರ ಸಂಘದಿಂದ ಹೋರಾಟ ನಡೆಸಿದ್ದು 2014 ಮಾಡಿದ್ದು, 1998 ಮಾಡಿದ್ದು. ಈ ರೀತಿ ನಮ್ಮ ಬೆಳೆಗಾರರ ಒಕ್ಕೂಟ ದೇಶದಿಂದ ಕರ್ನಾಟಕ ಬೆಳೆಗಾರರ ಒಕ್ಕೂಟ ಸಕಲೇಶ್ವರ ಇದರಿಂದ ಅವರ ಒಟ್ಟು ಸೇರಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ನಮ್ಮ ಕ್ಷೇತ್ರದ ಮಾನ್ಯ ಸಂಸದರಾದಂಥ ಕೋಟ ಶ್ರೀನಿವಾಸರಿಗೆ, ಮಾಜಿ ಮಂತ್ರಿಗಳು, ಆತ್ಮೀಯರು ಆದಂಥ ಪ್ರಮೋದ್ ಮಧುರಾಜರು, ಈ ಒತ್ತುವರಿ ಸಮಸ್ಯೆ ಸುಮಾರು 40-45 ವರ್ಷದಿಂದ ನಾವು ಕಾಣ್ತಾ ಇದ್ದೀವಿ.
ಇದು ಮಲೆನಾಡು ಭಾಗದವರಿಗೆ ಒಂದು ಶಾಪ. ಮಲೆನಾಡು ಭಾಗದಲ್ಲಿ 4-5 ವರ್ಷಕ್ಕೊಂದ್ಸರಿ ಈ ಸಮಸ್ಯೆ ಭಾರಿ ಜೋರಾಗೋದು, ಯಾರದ್ದು ಪಾಪದವ್ರದ್ದು 4 ಜನ ಕಡಿಯೋದು, ಮತ್ತೆ ಏನೋ ಒಂದು ಅದಕ್ಕೆ ಮದ್ದು ಸಿಕ್ಕೋದು. ಈ ತರ ಸಮಸ್ಯೆ ಆಗಿದೆ. ಈ ಸಮಸ್ಯೆಗೆ ನಮ್ಮಲ್ಲಿರ್ತಕ್ಕಂಥ ಕಾನೂನುಗಳು 1964ರಲ್ಲಿ ನಾವೊಂದು ಪ್ರತಿಭಟನೆಯಲ್ಲಿ ಇದ್ದೀವಿ. ನಮ್ಮ ಮೈಸೂರು ಫಾರೆಸ್ಟ್ ಆಕ್ಟ್ ಬಂತು. 1980ರಾಗೆ ನಮ್ಮ ಕೇಂದ್ರ ಸರ್ಕಾರದ ಅರಣ್ಯ ಸಂರಕ್ಷಣಾ ಕಾಯ್ದೆ ತಂದು, ಆದ್ರೆ 64 ಕಾಯ್ದೆ ಏನಿದೆಯಾ, ಅವತ್ತಿನ ಜನಸಂಖ್ಯೆ, ಅವತ್ತಿನ ಕೃಷಿ, ಕರರಾಗ ಮಾತ್ರ ಇದನ್ನು ಆಸ್ತಿ ಅದಕ್ಕೆ ಅನುಸಾರವಾಗಿ ಬ್ರಿಟಿಷರು ಮಾಡಿದಂತ ಕಾಯ್ದೆ ಏನಿತ್ತು ಆ ಕಾಯ್ದೆನ ಕಾಪಿ ಮಾಡ್ತು. ಯಾಕೆ ಕೊಡ್ಲಿಲ್ಲ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿಲ್ಲ. ಅವ್ರ ಹತ್ರ ದಾಖಲೆ ಮಾಡ್ಕೊಳಕ್ ಆಗ್ಲಿಲ್ಲ. ಎಲ್ಲರಿಗೂ ಕೊಡ್ತೀರಾ ನೀವು? ಸರ್ಕಾರಿ ಅಧಿಕಾರಿಗಳು ಇರ್ಬೋದು, ಜನಪ್ರತಿನಿಧಿಗಳು ಇಲ್ಲೇ ಇರ್ಬೋದು. ನೀವೆಲ್ಲರೂ ಪರಿಗಣಿಸಿದ್ಯಾ? ಪರಿಗಣಿಸಲಿಲ್ಲ. ಯಾಕೆ ಪರಿಗಣಿಸಲಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಯಾರು ಜೋರ್ ಗಟ್ಟಿ ಇರ್ಲಿಲ್ವೋ ಅವ್ರನ್ನ ಪರಿಗಣಿಸಲಿಲ್ಲ ನೀವು. ನೀವು ಈ ಕೆಲಸ ಮಾಡ್ಕೊಂಡು ಇವತ್ತು ನಮ್ಮನ್ನ ಮಿಷನ್ ತಗೊಂಡು ಬರ್ತಾ ಇದ್ದೀವಿ. ನಮ್ಮ ಬೇಡಿಕೆ ಇವತ್ತು ಅವತ್ತಿಂದ ಅರ್ಜಿ ಕೊಟ್ಟು ಅಲ್ಲಿ ಫಿಸಿಕಲ್ ಯಾರ್ದು ತೋಟ ಇದೆಯಾ, ನೀವು ಅರಣ್ಯ ಮಾಡ್ಕೊಂಡಿದ್ದೀರಾ, ಸೆಕ್ಷನ್ 4 ನೋಟಿಫಿಕೇಶನ್ ಮಾಡ್ಕೊಂಡಿದ್ದೀರಾ, ನಮಗ್ ಗೊತ್ತಿಲ್ಲ. ನೀವೇನಾದ್ರು ಬಂದಿದ್ರೆ ಅಲ್ಲಿಗೆ ಜಾಗ ನೋಡಿದ್ರೆ ಸೆಕ್ಷನ್ 4 ಮಾಡತ್ತೀಗ ಕೃಷಿ ಇದೆಯಾ, ನಿಮ್ ಸ್ವಾಧೀನ ಅರಣ್ಯ ಇಲಾಖೆ ಸ್ವಾಧೀನದಾಗ ಯಾವ್ದಾದ್ರು ಜಮೀನು ಇತ್ತ? ಇದನ್ನ ಇಲಾಖೆ ನೀವು ಲಕ್ಷಾಂತರ ರೂಪಾಯಿ ಸಂಬಳ ತಿಳ್ಕೊಂಡು ಕೂತ್ಕೊಂತೀರಲ್ಲ, ನೀವು ಹೋಗಿ ನೋಡ್ಬೇಕು ನಿಮ್ಮ ಜಾಗ ಯಾವುದು. ನಿಮ್ ನೋಟಿಫಿಕೇಶನ್ ಬಿಟ್ಟು ನೋಡಕ್ಕೆ 70 ವರ್ಷ ಆಯ್ತು. ನಿಮ್ದೊಂದು ಫಾರೆಸ್ಟ್ ನೋಟಿಫಿಕೇಶನ್ ಆಗಿತ್ತು, ನಮ್ ಫಾರೆಸ್ಟಿಗೆ ನೋಟಿಫಿಕೇಶನ್ ಆಗಿದೆ ಇಂತ ಇಸ್ವಿಲಿ ಅಂತ 70 ವರ್ಷದ ಮೇಲೆ ಬಿಟ್ಟು ನೋಡ್ತೀವಿ. ನೀವು ನಮ್ಮ ಇಂಪ್ಲಿಮೆಂಟಿಂಗ್ ಅಥಾರಿಟೀಸು, ಕಾನೂನು ಇಂಪ್ಲಿಮೆಂಟಿಂಗ್ ಅಥಾರಿಟೀಸು ಸರ್ಕಾರ ಒಂದು ನೋಟಿಫಿಕೇಶನ್ ಮಾಡಿದ್ನ ಬಿಚ್ಚಿ ನೋಡಿ ಅದನ್ನ ಇಮಿಡಿಯೇಟ್ ಇಂಟರ್ವ್ಯೂ ಮಾಡ್ತಿರಂತೆ. ಏನ್ ಸ್ವಾಮಿ ಜನಗಳ ಇಮಿಡಿಯೇಟ್ ಮ್ಯೂಟೇಷನ್ ಮಾಡ್ತಾರಲ್ಲ, ಇದನ್ನ ಯಾರು ಕೇಳಕ್ಕಿಲ್ವಾ? ಕಾನೂನಿಗೆ ಅವಕಾಶ ಇದೆಯಾ? 70 ವರ್ಷ ಆದ್ಮೇಲೆ ಮ್ಯೂಟೇಷನ್ ಮಾಡೋದಕ್ಕೆ. 70 ವರ್ಷದಲ್ಲಿ ಅಲ್ಲಿ ಆ ನೇಚರ್ ಆಫ್ ಲ್ಯಾಂಡ್ ಏನಾಗಿತ್ತು ಅನ್ನೋದು ನೀವು ಯಾರು ನೋಡಿದ್ಯಾ? ಅಥವಾ ಕೋರ್ಟ್ನಲ್ಲಿ ಕೂತವ್ರು ನೋಡಿದಾರ? ಅವ್ರಿಗೆ ಎಲ್ಲರಿಗೂ ರೆಗ್ಯುಲರ್ ಆಗಿ ಮಾಡ್ಕೊಡಿ. ಉಳಿದ ಜಾಗನ ನೀವು ಅರಣ್ಯನಾರು ಮಾಡ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ. ಯಾರು ಅರಣ್ಯದ ಒಳಗಡೆ ಕೃಷಿ ಮಾಡ್ಕೊಂಡು ಅವರಲ್ಲೇ ಬದುಕ್ತಾ ಇದ್ದಾರ ಅವರಿಗೆ ಅಲ್ಲಿ ಬದುಕುವ ಅವಕಾಶ ಕೊಡೋದಕ್ಕೋಸ್ಕರ ಆ ಕಾನೂನು ತಂದಿದ್ವಿ. ಆದ್ರೆ ಅಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ಜನರು ಕೂಡ ಬುಡಕಟ್ಟು ಜನಾಂಗ, ಅವರು ಪಾರಂಪರಿಕವಾಗಿ ಅಲ್ಲಿ ವಾಸ ಮಾಡ್ತಕ್ಕಂಥವ್ರು. ನೀವು ಸರ್ಕಾರ ಅವ್ರನ್ನ ಬುಡಕಟ್ಟು ಜನಾಂಗ ಅಂತ ಪರಿಗಣಿಸ್ಬೇಕು. ಅವರಿಗೂ ನೀವು ಅವಕಾಶ ಕೊಡ್ಬೇಕು. ಅವ್ರು ಬೇರೆ ಕಡೆ ಬ್ಯಾಟಲ್ ಬಂದು ಬದುಕಕ್ಕಾಗ್ತದ? ಅಲ್ಲಿ ನಮ್ಮ ಜನಪ್ರತಿನಿಧಿಗಳು ಹೇಳೋದಕ್ಕೆ ನಿಮ್ಗೆ ನಾಲ್ಗೆ ಇಲ್ವಾ? ಕಾಡು ಪ್ರಾಣಿಯಲ್ಲಿ ಬದುಕೋದಿಲ್ಲ. ಆ ಕಾಡು ಪ್ರಾಣಿಗಳು ಇವತ್ತು ನಮ್ಮ ಕೃಷಿ ಜಮೀನಿಗೆ ಎಂಟ್ರಿ ಆಗಿದ್ದಾರೆ. ಇದಕ್ಕೆ ಯಾರು ಹೊಣೆ? ಯಾರು ರೈತರು ಸತ್ತು ನೀವು 5 ಲಕ್ಷ ಕೊಡ್ತೀರಿ ಅಂತೆ. ಯಾಕೆ ಚಿಂತೆ ಮಾಡಕ್ಕ? ನಿಮ್ಗೆ ಬೇರೆಯವ್ರಿಗೆಲ್ಲ ದುಡ್ಡು ಇರ್ತದೆ. 1 ಕೋಟಿ ಕೊಡಿ, ಜೊತೆಗೆ ಈ ಕಾನೂನು ತಿದ್ದುಪಡಿ ತಂದು ನಮ್ಮ ಕೃಷಿ ಜಮೀನು, ನಮ್ಮ ಪಟ್ಟ ಜಮೀನು, ನಾವು ಬೇರೆ ಹಾಕಿದ ಜಮೀನು ಒಳಗಡೆ ನಿಮ್ಮ ಪ್ರಾಣಿಗಳು ಬಂದ್ರೆ ಕ್ರಿಮಿನಲ್ ಕೇಸ್ ನಿಮ್ಮ ಮೇಲೆ ಹಾಕ್ಬೇಕು. ತಿದ್ದುಪಡಿ ತಂದು ಆಕ್ಟಿಂಗ್ ತಿದ್ದುಪಡಿ ತಂದು ಅದ್ರ ಒಳಗಡೆ ಬಂದು ನಮ್ಮನ್ನು ಸಾಯಿಸಿದ್ರೆ ಏನ್ ನೀವು 302, 304, 307 ಅಂತ ಹೇಳ್ತಿರೋ ಅರಣ್ಯ ಇಲಾಖೆ ಮೇಲೆ, ಆ ಕಾಯ್ದೆ ಮೇಲೆ ನೀವು ಕೇಸ್ ಹಾಕ್ಬೇಕು. ನೀವೇನು ಸಂತಾಪ ಸೂಚಿಸ್ತೀರಿ ಅಷ್ಟೇ.
ಇನ್ನೇನು ಮಾಡೋದು ನಿಮ್ಮ ಯೋಗ್ಯತೆಗೆ ಆಗ್ತಾ ಇಲ್ಲ. ನಾವು ಬಿಟ್ಟು ನಾವು ಹೋಗ್ತೀವಿ. ನೀವೇ ಇಲ್ಲಿ ನಿಮ್ಮ ಕಾಡು, ನಿಮ್ಮ ಕಾಡು ಪ್ರಾಣಿಗಳು ನೀವೇ ಇಲ್ಲಿ ಜೀವನ ಮಾಡಿ ಅದು ದುಡ್ಡು ಕೊಡಿ ನೀವು. ಖಂಡಿತವಾಗಿ ನಮ್ಮ ಬೇಡಿಕೆ ಇದು. ಇಲ್ಲೇ ನಾಟಕ ಮಾಡಕ್ಕೆ ಯಾರು ಬಂದಿಲ್ಲ. ನೀವು ನಮ್ಗೆ ತೊಂದರೆ ಕೊಡೋದ್ರಿಂದ ಬಂದ್ವಿ. ಪಾಪ ಅಲ್ಲಿ ಆ ರೆಸ್ಟೋರೆಂಟ್ ಕಡಿದ್ರಲ್ಲ, ನೀವೇನು ಮನುಷ್ಯರ ಕರ್ಗ ತಾಡಕ್ಕೆ ಮಿಷನ್ ತಾಡಕ್ಕೆ ನಾವು ಕಾಫಿ ಗಿಡ ಅಡಿಕೆ ಗಿಡ ಎಲ್ಲ ಕಡಿದ್ರಲ್ಲ. ಹೈಕೋರ್ಟ್ ಜಡ್ಜಿ ಹೇಳ್ತಾರೆ ಅದು ತಪ್ಪು ಅಂತ. ಯಾರದ್ದೇ ಜಮೀನಿಗೆ ನುಗ್ಗಿ ಕಡಿಯಕ್ಕೆ ಬಂದ್ರು ಅದನ್ನ ರಕ್ಷಣೆ ಮಾಡೋದಕ್ಕೆ ನೀವು ದೇಶಕ್ಕೆ ಕಣ್ಣು ತೆರೆಸುವಂತ ಒಂದು ನಮ್ಮ ತೆರಿಗೆಯನ್ನು ಕೊಟ್ಟು ಈ ದೇಶವನ್ನು ರಕ್ಷಣೆ ಮಾಡೋದ್ರಲ್ಲಿ ಕಾಫಿ ಬೆಳೆಗಾರರ ಪಾತ್ರ ಇದೆ ಅನ್ನೋದನ್ನ ನಾವೆಲ್ಲರೂ ಅರ್ಥಬೇಕು. ಹಾಗೇನೆ ಏನು ನಮ್ಮ ಮೇಲೆ ಗಡಪ್ರಹಾರ ಮಾಡ್ತಿದ್ದಾರೆ, ಮರಣ ಶಾಸನ, ಕಸ್ತೂರಿ ರಂಗನ್ ವರದಿ ಅಂದ್ರೆ ನಮಗೆ ಒಂದು ಮರಣ ಶಾಸನ. ಆ ಶಾಸನದ ವಿರುದ್ಧ ನಾವು ಹೋರಾಟ ಮಾಡಬೇಕು. ನಾವು ಒತ್ತುವರಿ ಮಾಡಿದೀವಿ ಅಂತಾನೆ ನಾವು ಕಲ್ಪನೆ ಮಾಡ್ಕೊಂಡಿರೋದು ಮಾತೋಟ ಒಂದು ಅವರಿಗೆ ಅಸ್ತ್ರ ಆಗಿದೆ. ನಾವು ಯಾರು ಒತ್ತುವರಿ ಮಾಡಿಲ್ಲ. ನಾವು ಎಲ್ಲ ದೇಶಕ್ಕಾಗಿ ನಾವು ಸ್ವಲ್ಪ ಊಟ ಮಾಡಿದ್ರು ಈ ಕಾರ್ಮಿಕರ ವ್ಯವಸ್ಥೆಗೆ, ಈ ವರ್ತಕರ ವ್ಯವಸ್ಥೆ ಏನು ಇವತ್ತು 3 ಜಿಲ್ಲೆ 4 ಜಿಲ್ಲೆಯಲ್ಲಿ ನಾವೇನಾದ್ರು ಕಾಫಿ ಬೆಳೆಯ ಪ್ರದೇಶದಲ್ಲಿ ಇವತ್ತೇನಾದ್ರು ಈ ವ್ಯವಸ್ಥೆ ಇದೆ, ಎಲ್ಲರೂ ನಿಶ್ಚಿಂತೆಯಾಗಿ ವರ್ತಕರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಅಫಿಷಿಯಲ್ಸ್ ಆಗಿರ್ಬೋದು, ಇವರೆಲ್ಲ ಇವತ್ತು ನಿಶ್ಚಿಂತೆಯಾಗಿ ನಿದ್ದೆ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆಲ್ಲ ನಮ್ಮ ಬೆಳೆಗಾರರ ಪರಿಶ್ರಮ ಅನ್ನೋದನ್ನ ಇವತ್ತಿನ AC ಇರ್ಬೋದು, DC ಇರ್ಬೋದು, ಎಲ್ಲರೂ ಇದನ್ನ ಅರ್ಥಕೊಳ್ಬೇಕು. NGOಗಳನ್ನ ಹೇಳುವಂತ ಮಾತನ್ನು ಕೇಳಿ IAS ಮಾಡಿಕೊಂಡು ಅರಿವಿಲ್ಲತಕ್ಕಂಥ ರಾಜಕಾರಣಿಗಳು ಕೂತು ಮಾಡುವಂತ, ಮತ್ತೆ ಪಶ್ಚಿಮ ಘಟ್ಟದ ಪರಿಜ್ಞಾನನೇ ಇಲ್ಲದಿರ್ತಕ್ಕಂಥ ಕೆಲವು ನ್ಯಾಯಾಧೀಶರಿಗೆ ಕೊಡ್ತಕ್ಕಂಥ ಆದೇಶಗಳು ಇವತ್ತು ನಮ್ಮನ್ನ ಇಕ್ಕಟ್ಟಿಗೆ ಸಿಗ್ತಿಲ್ಲ. ಇವತ್ತು ಈ ಭಾಗದಲ್ಲಿ ಬಂದಿರತಕ್ಕಂಥ ದೊಡ್ಡ ಸಮಸ್ಯೆ ಒಂದು ಗಂಭೀರವಾದ ಸಮಸ್ಯೆ. 2 ಸರ್ಕಾರಗಳಿದೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ. 2 ಸರ್ಕಾರ ಅವು ನಮ್ಮ ಸರ್ಕಾರಗಳು. ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನ ನಾವು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಬೇಕಾಗಿದೆ. ಇದು ನನ್ನ ಅನುಭವ. 41 ವರ್ಷದ ಹಿಂದೆ ಇದೇ ವೇದಿಕೆಯನ್ನು ನಾವು ಕೆಲಸ ಮಾಡುವುದು. ಸರ್ಕಾರಗಳ ಮತ್ತು ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿದ್ವಿ. ಮೊದಲು ಪ್ರಸ್ತಾವನೆ ಮಾಡಿದಂತ ಮಂಜಪ್ಪನ ಬೆನ್ನುಮೂಳೆಗಳು ಮುರಿದೋದು, ಲೋಬೋ ಅವರ ಬೆನ್ಮೂಳೆ ಮುರಿದೋಯ್ತು, ಸುರೇಶ್ ಅವರು ಬೆನ್ಮೂಳೆ ಮುರಿತು. ಅಂದ್ರೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿದಾಗ ಹತ್ತಿಕ್ಕಂತ ಕೆಲಸ ನಡೀತದೆ. ಮುಖ್ಯಮಂತ್ರಿಗಳ ಹತ್ರ ಕೇಳಿದಾಗ ನಮಗೆ ಸಮಯ ಕೊಟ್ಟರು. ರಾಜೇಗೌಡರು ಇಲ್ಲೇ ಇದ್ದಾರೆ, ಅವತ್ತು ಸ್ಟಾಪ್ ಮಾಡಿ ಎಲ್ಲೂ ಕೂಡ ಕಡಿಬಾರ್ದು ಅಂತಕ್ಕಂಥ ಆದೇಶ ಕೊಟ್ಟರು. ಅದರ ನಂತರ ಕಳೆದದ್ದನ್ನ ನಾನು ಕಂಡಿಲ್ಲ. ಏನಿಲ್ಲ, ಸತ್ಯ ಹೇಳದಲ್ಲಿ ಹೋದ್ರೆ ಸಮಸ್ಯೆ ಬಗೆಹರಿಯಲ್ಲ, ಜನರಿಗೆ ಶಕ್ತಿ ಕೊಡದಲ್ಲಿ ಹೋದ್ರೆ ಸಮಸ್ಯೆ ಬಗೆಹರಿಯಲ್ಲ. ಈ ಸಮಸ್ಯೆನೇ ಅಲ್ಲ, ಇದನ್ನ ಬಗೆಹರಿಸೋಣ. ನಿಮ್ಗೆಲ್ಲ ಒಳ್ಳೇದಾಗಲಿ. ನಾವಿನ್ನು ನಿಮ್ ಜೊತೆ. ನಮಸ್ಕಾರ. ಸಮಾಜದಲ್ಲಿ ಒಂದು ಉನ್ನತ ಸ್ಥಾನವನ್ನು ಪಡೆದಿದ್ದಾನೆ. ಅಲ್ಲಿ ಬರುವಂತ ಆದಾಯಕ್ಕಿಂತ ದೇಶದ ತಲಾದಾಯವನ್ನು ಹೆಚ್ಚಿದ್ದಾನೆ. ಏನು ಪರಿಸರ ಉಳಿಸಬೇಕು, ಕಾಡು ಬೆಳೆಸಬೇಕು ಅಂತ ಅರಣ್ಯ ಇಲಾಖೆಯವರು ಬೇರೆ ಬೇರೆ ಕೋಟಿ ಖರ್ಚು ಮಾಡಿ ಸುಳ್ಳು ಬಿಲ್ ಬಂದು ಮಾಡ್ತಾ ಇದ್ದಾರೆ. ಅದನ್ನ ತನ್ನ ಜೀವನೋಪಾಯಕ್ಕಾಗಿ ಪರಿಸರ ಸಮುದಾಯವನ್ನು ಕಾಪಾಡುವಂತ ಕೆಲಸವನ್ನು ನಮ್ಮ ರೈತ ಮಾಡ್ತಾ ಇದ್ದಾನೆ. ಇಲ್ಲಿಯ ಪ್ರತಿನಿಧಿಗಳು ನಮಗೆ ಫೋನ್ ಮಾಡಿ ಮಾತಾಡಿದಂತ ಸಂದರ್ಭದಲ್ಲಿ ಕೂಡಲೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಜಾರ್ಜ್ ಸಾಹೇಬರ ನೇತೃತ್ವದಲ್ಲಿ ಮೋಟಮ್ಮವರು, ವಿಶ್ವನಾಥ್ ಕೂಡ ಬಂದಿದ್ರು, ಬೆಳೆಗಾರರ ಅಧ್ಯಕ್ಷರಾದಂತ ಮೋಹನ್ ಕೂಡ ಬಂದಿದ್ರು, ಅನೇಕ ಮುಖಂಡರು, ನಮ್ಮ ನಯನ ಮೋಟಮ್ಮ ಮತ್ತು ನಾವೆಲ್ಲ ಶಾಸಕರು ಪಕ್ಷಾತೀತವಾಗಿ ಹೋಗಿ ಅರಣ್ಯ ಸಚಿವರನ್ನ ಮನವಿ ಮಾಡಿದ್ರು. ಮುಖ್ಯಮಂತ್ರಿಗಳು ಮನವಿ ಮಾಡಿದಂತ ಅರಣ್ಯ ಸಚಿವರನ್ನ ಮುಖ್ಯಮಂತ್ರಿಗಳ ಮನೆಗೆ ಕರೆಸಿ ಅಲ್ಲೇ ಕೂಡ ಕೆಲವು ಸೂಚನೆ ಕೊಟ್ಟಂತದ್ದನ್ನು ಕೂಡ ನಾನು ತಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಎಷ್ಟನ್ನ ಗೋಮಾಳ ಮಾಡಿದ್ದಾರೆ, ರಕ್ಷಿತ ಅರಣ್ಯ ಮಾಡಿದ್ದಾರೆ. ಹಾಗಾಗಿ ಇದೆಲ್ಲ ದಾಖಲೆಗಳನ್ನ ನಾವೇನ್ ಸುಮ್ಮನೆ ಕೂತಿಲ್ಲ. ನಾನು ಬೇರೆ ಎಲ್ಲ ಈ ರಾಜಕೀಯ ಪಕ್ಷ ಮಾಡ್ತಾರೆ ಹಂಗೆ ಮಾಡೋದಿಲ್ಲ. ನಾನು ಕಾನೂನಾತ್ಮಕವಾಗಿ ದಾಖಲೆ ಮುಖಾಂತರ ಪ್ರತಿಯೊಂದು ದಾಖಲೆಯನ್ನು ನಾನು ಈಗಾಗಲೇ ಪಡೆದಿದ್ದೇನೆ. ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ಅನೇಕ ದಿನಗಳು ಕೂತು ಯಾವ ಸರ್ವೆ ನಂಬರ್ಗಳನ್ನ ಓವರ್ಲ್ಯಾಪ್ ಮಾಡಿದ್ದಾರೆ. ಒಂದೇ ಸರ್ವೆ 4 ನೋಟಿಫಿಕೇಶನ್ ಮಾಡಿ 300 ಎಕರೆ 400 ಎಕರೆ ಸರ್ವೆ ಮಾಡಿದೆ. ಎಲ್ಲಿ ಸಿಗುತ್ತೆ ಕಾಫಿ ತೋಟ ಬಿಟ್ಟು ಬೇರೆ ಕಾಡು?
ಜಿಲ್ಲಾಧಿಕಾರಿ ಗೋಪಾಲ ಕೃಷ್ಣೇಗೌಡ ಇದ್ದಾಗ ಏಕಾಏಕಿ ಕಚೇರಿ ಕೂತ್ಕೊಂಡು ಯಾವನ ಡಿಎಫ್ಒ ಪ್ರಪೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮಾರು 50,000ಕ್ಕೂ ಹೆಚ್ಚು ಹೆಕ್ಟೇರ್ಗಳನ್ನ ಅರಣ್ಯ ಅಂತೇಳಿ ಡಿಸಿ ಮೀಸಲು ಅರಣ್ಯ ಅಂತ ಘೋಷಣೆ ಮಾಡೋದು. ಅದ್ರ ಜೊತೆಗೆ ಏನು ಡೀಮ್ಡ್ ಫಾರೆಸ್ಟ್ ಡೀಮ್ಡ್ 1, 2 ಅಂತ ಏನ್ ಮಾಡಿದ್ದಾರೆ, ಅದರಲ್ಲಿ ಈಗಾಗಲೇ ಸುಮಾರು 4,36,000 ಎಕರೆ ಪತ್ತೆ ಹಚ್ಚಿ ಸುಮಾರು 30,000 ಎಕರೆ ಜಾಗವನ್ನ ಈಗಾಗಲೇ ಗುರುತಿಸತಕ್ಕಂಥ ಕೆಲಸಗಳನ್ನ ನಾವೀಗಾಗಲೇ ಮಾಡಿದ್ದೇವೆ. ಯಾವನೇ ಅಧಿಕಾರಿ ಒಂದೇ 1 ಇಂಚು ಭೂಮಿ ಒತ್ತುವರಿ ಆಗಿ ತೆಗೆದುಕೊಳಿಸ್ತಾರೆ. ಈವನ್ ಇಫ್ ಇಟ್ ಇಸ್ ಎ ಸೆಕ್ಷನ್ 17 ಮೀಸಲು ಅರಣ್ಯ ಯಾವುದೇ ಇರ್ಬೋದು, ಅದನ್ನ ಗಮನ ತರಕ್ಕಂತ ಜಸ್ಟಿಸ್ ಅನ್ನ ಮಾಡಿ ಗುರುತಿಸ್ತಕ್ಕಂಥ ಮತ್ತೆ ಕೈ ಹಾಕಬಾರ್ದು. ಏನು ನ್ಯಾಯಾಲಯದಲ್ಲಿ ತೆರವಿನ ಆದೇಶ ಆಗಿದೆಯೋ ಆ ತೆರವು ಅವ್ರಿಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಡಿ. ಮುಂದಿನ ಕಾಫಿ ಅವ್ರು ಏನು ಇಲ್ಲಿವರೆಗೂ ಖರ್ಚು ಮಾಡಿ ಬೆಳೆ ಬೆಳೆದಿರ್ತಾರೋ ಆ ಬೆಳೆ ಕಟಾವಾಗೋವರೆಗೂ ಅದನ್ನು ಮುಟ್ಟಬಾರ್ದು ಅಂತಕ್ಕಂಥ ಆದೇಶವನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಮಾಡಿರೋದ್ರಿಂದ ಹಾಗಾಗಿ ಅವ್ರು ಯಾವುದನ್ನು ಈ ಸಂಪೂರ್ಣವಾಗಿ ಒತ್ತುವರಿ ತೆರವು ಸ್ಥಗಿತ ಆಗಿದೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಮಲೆನಾಡು ಭಾಗದ ಎಲ್ಲ ಶಾಸಕರನ್ನು ಕರೆದು ಸಭೆ ಮಾಡುವಂತ ತೀರ್ಮಾನವನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತು ಅರಣ್ಯ ಸಚಿವರು ಮಾಡಿದ್ರೆ ಒಂದು ಸದ್ಯದಲ್ಲೇ ಬಹುಶಃ ಈ ತಿಂಗಳೊಳಗೆ ಆಗ್ಬೋದು ಅಂತಕ್ಕಂಥ ಒಂದು ಆತ್ಮವಿಶ್ವಾಸವನ್ನ ನಾವು ಹೊಂದಿದ್ದೇವೆ. ನಾನು 5 ನಿಮಿಷದಲ್ಲಿ ನನ್ನ ತಿಳಿಸ್ತೇನೆ. ಸಂಸತ್ತಲ್ಲಿ ಮಾತಾಡ್ಬೇಕಾದವರು, ಅಸೆಂಬ್ಲಿಯಲ್ಲಿ ಮಾತಾಡ್ಬೇಕಾದವರು, ನೀವು ಜನರ ಜೊತೆ ಯಾಕೆ ಮಾತಾಡ್ತೀರಿ, ಅಲ್ಲಿ ಮಾತಾಡಿ ಅಂತ ಭಾವನೆಗಳು ಹೇಳೋದಿದ್ರೆ, ನಾನಿಲ್ಲಿ ಬಂದಿರೋದು ಸಾಮಾನ್ಯವಾಗಿ ಜನರಿಗೆ ಕಷ್ಟ ಬಂದಾಗ ಯಾರಿಗೆ ಓಟ್ ಕೊಟ್ಟಿರ್ತಾರೋ ಅವ್ರಿಗೆ ನೆನಪಾಗ್ಬಿಡುತ್ತೆ. ಮನೆ ಪುಣ್ಯಾತ್ಮ ಓಟ್ ಕೊಟ್ಟಿದ್ದೆವು, ಈ ಕಷ್ಟ ಬಂದಾಗ ಎಲ್ಲಾದ ಅಂತ ಅನ್ಸುತ್ತೆ ಕೆಲವರಿಗೆ. ಆ ಕಾರಣಕ್ಕೆ ತಕ್ಷಣ ಬನ್ನಿ ನಮ್ಗೆಲ್ಲ ತೊಂದರೆ ಆಗಿದೆ ಅಂತ ಹೇಳಿರ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಜನರ ಮಧ್ಯೆ ಬಂದು ಜನಪ್ರತಿನಿಧಿಯಾದ ನನ್ನ ಭಾವನೆಗಳನ್ನ ಹೇಳಬೇಕಾದಂತ ಅನಿವಾರ್ಯತೆ ಇರೋದ್ರಿಂದ ನಾನು ಬಂದು ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಕೂಡ ಈಗಿರುವಂತಹ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಒಂದೇ ಒಂದು ಸಮಸ್ಯೆಗಳು ಬಂದ್ರೆ ಎಲ್ಲ ಪಕ್ಷದ ಜನಪ್ರತಿನಿಧಿಗಳಿದ್ದಾರೆ, ಅವನ್ನೆಲ್ಲ ಕರೆದು ಒಂದು ಕಮಿಟಿ ಮಾಡಿ ಆ ಕಮಿಟಿ ಮುಂದಿಟ್ಟು ಏನ್ ಮಾಡಬೇಕು ಅಂತ ನೀವು ತೀರ್ಮಾನ ಮಾಡಬೇಕು. ಅಲ್ಲಿಯವರೆಗೆ 1 ಇಂಚು ಭೂಮಿಯನ್ನು ಕೂಡ ಮುಟ್ಟಬಾರದು ಅನ್ನುವಂತ ಮಾತನ್ನ ಜಿಲ್ಲಾಧಿಕಾರಿಯವರಿಗೆ ಹೇಳಿದೆ. 2011ರಲ್ಲಿ ಬಂದಿರುವಂತಹ ಗಾಡಿಗಳ ವರದಿ, ಮಾಧವ ಗಾಡಿಗಳ ವರದಿ, 2013 ಏಪ್ರಿಲ್ ಬಂದಿರುವಂತಹ ಕಸ್ತೂರಿ ರಂಗನ್ ವರದಿ, ಅದು ಭಾರತ ದೇಶದ ಹಲವಾರು ಪಶ್ಚಿಮ ಘಟ್ಟದ ರಾಜ್ಯಗಳನ್ನ ತಿರುಗಿ 1,64,000 ಚದರ ಕಿಲೋಮೀಟರ್ ಭೂಮಿಯನ್ನು ಸೂಕ್ಷ್ಮ ಪ್ರದೇಶ ಅಂತ ಹೇಳಿದೆ. ಆ ಹೇಳುವಾಗಲೂ ಕೂಡ ಭಾರಿ ದೊಡ್ಡಂತ ಜಲವಿದ್ಯುತ್ತನ್ನು ಮಾಡಬಾರದು ಅಂತ ಹೇಳಿದೆ ಹೊರತು 5 ಎಕರೆ ತೋಟ ಮಾಡಿರುವಂತ ಬಡವರ ಮನೆ ಮುಟ್ಟಿ ಅಂತ ಹೇಳಿಲ್ಲ. ಅದು ಹೇಳಿದ್ರೆ ನೀವು ವಿರೋಧ ಮಾಡಿ ಹೇಳಿಲ್ಲ. ಹಾಗಾಗಿ ಸರ್ವೆಯ ಗೊಂದಲಗಳನ್ನು ಗಮನದಲ್ಲಿ ಇಟ್ಕೊಂಡು ನೀವು ಇದನ್ನು ತೀರ್ಮಾನ ಮಾಡಬೇಕು ಅನ್ನುವಂತ ಮಾತನ್ನು ನಾವು ಹೇಳಿದ್ದೀವಿ. ನಾನು ಜಿಲ್ಲಾಧಿಕಾರಿ ಅವರಿಗೆ, ಅರಣ್ಯ ಇಲಾಖೆಯವರಿಗೆ ಈ ವೇದಿಕೆ ಮೂಲಕ ಸಂಸದನಾಗಿ ಆಗ್ರಹ ಪೂರ್ವಕವಾದಂತ ವಿನಂತಿಯನ್ನು ಮಾಡ್ತೇನೆ. ಇದು ನೀವು ವಿನಂತಿ ಅಂತ ತಿಳ್ಕೊಳ್ಳಿ, ಆಗ್ರಹ ಅಂತ ತಿಳ್ಕೊಳ್ಳಿ, ಎಚ್ಚರಿಕೆ ಅಂತ ತಿಳ್ಕೊಳ್ಳಿ, ಶಬ್ದೋಚ್ಚಾರ ಯಾವ ರೀತಿ ಬೇಕಾದ್ರೂ ಇರ್ಬೋದು. ಇನ್ನು ಮುಂದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 1 ಇಂಚು ಭೂಮಿಯನ್ನ ರೈತರು ತುಂಬಿಟ್ರೆ ನೀವು ಅಕೇಶ ಕಡೀರಿ, ನಮ್ಗೇನು ಸಂಬಂಧ ಇಲ್ಲ. ನೀವು ಮತ್ತೊಂದು ಯಾವ್ದು ನೀಲಗಿರಿ ಅದನ್ನ ಕಡೀರಿ, ನಮ್ಗೇನು ಸಮಸ್ಯೆ ಇಲ್ಲ. ಯಾವುದೋ ಅಡಕೆ ಗಿಡವೂ ಸೇರಿದಂತೆ ರೈತರ ಬೆಳೆದ ಒಂದು ಭೂಮಿಯನ್ನು, ಒಂದು ತುಂಡು ನೆಲವನ್ನು ನೀವು ಮುಟ್ಟಿದ್ರೆ ಸಂಸದರಾಗಿ ನಾನು ಜಿಲ್ಲಾಧಿಕಾರಿಯವರ ಕಚೇರಿಯನ್ನು ಧರಣಿ ಕೂತ್ಕೊಳ್ತೇನೆ. ಹೋಗುವಾಗ ಹಾಗೆ ಧರಣಿ ಕೂತ್ಕೊಳ್ಳುವಾಗ ಇಲ್ಲಿರುವಂತ ಎಲ್ಲ ಶಾಸಕರಲ್ಲೂ ವಿನಂತಿ ಮಾಡ್ತೇನೆ, ನಾನು ಮುಂದಿರ್ತೇನೆ, ನೀವು ಬನ್ನಿ ಅಂತ ಹೇಳ್ತೇನೆ. ಇದರಲ್ಲಿ ರಾಜಕೀಯ ಹೊರತಾದಂತ ಹೋರಾಟಗಳನ್ನ ನಾನೇ ಪ್ರಾರಂಭ ಮಾಡ್ತೇನೆ. ಯಾರಿಗೂ ಆತಂಕ ಬೇಡ. ಜಿಲ್ಲಾಧಿಕಾರಿಯವರ ಕಚೇರಿಗೆ ಹೋಗ್ತಾ ಇದ್ದೇನೆ ಯಾವುದೋ ಕಾರಣಕ್ಕೆ, ಹೋಗುವಾಗ ಅವರಿಗೆ ಮಾತನ್ನು ಹೇಳ್ತೇನೆ. ಒಟ್ಟಾಗಿರ್ತೇವೆ, ಒಂದಾಗಿರ್ತೇವೆ, ಯಾವುದೇ ಗೊಂದಲ ಇಲ್ಲದೆ ಕಟ್ಟ ಕಡೆಯ ರೈತರ ಒಂದು ತುಂಡು ಭೂಮಿಯನ್ನು ಮುಟ್ಟಲಿಕ್ಕೆ ಬಿಡೋದಿಲ್ಲ ಅನ್ನುವಂತ ಸ್ಪಷ್ಟ ಮಾತುಗಳನ್ನ ಈ ಮೂಲಕ ಹೇಳಿ ಅರಣ್ಯ ಇಲಾಖೆಯನ್ನು ನೀವು ಗಮನಿಸಬೇಕು. ಕಾನೂನು ಕಾಯ್ದೆ ಯಾವುದು ಗೊತ್ತಿದೆ, ಏನಾದರೂ ಮಾಡುವಂತ ಅನಾಹುತಗಳ ಕೈಕಿ ಜನಸಾಮಾನ್ಯ ಜೀವನಕ್ಕೆ ತೊಂದರೆಯನ್ನು ಕೊಡಬಾರದು. ಸಮಾಜದಲ್ಲಿ ಸರ್ಕಾರ, ಯಾವುದೇ ಪಾರ್ಟಿ ಇರಲಿ, ಯಾವುದೇ ಸರ್ಕಾರ ಇರಲಿ, ಸಮಾಜದ ಕಟ್ಟ ಕಡೆ ಮನುಷ್ಯನ ಬದುಕನ್ನು ಕಟ್ಟಿಕೊಡ್ಬೇಕಾದದ್ದು ನಮ್ಮ ಜವಾಬ್ದಾರಿ. ಸ್ವಾತಂತ್ರ್ಯ ಒಂದು 77 ವರ್ಷ ಆದ್ರೂ ಕೂಡ 94 ಅರ್ಜಿ ಹಾಕೊಂಡು 500 ಎಕರೆ ಜಾಗ ಇರುವ ಅಧಿಕಾರಿ ಎದುರು ಹೋಗಿ ಅರ್ಜಿ ಹಾಕೊಂಡು ನನಗೆ 2 ಮುಕ್ಕಾಲು ಸೆಂಟ್ಸ್ ಕೊಡುವ ಅನ್ನುವಂತ ಕಾಲ ಬರಬಾರದು ಅನ್ನುವಂತ ಮಾತು ನಾನು ಹೇಳಿದ್ದೆ. ಇವಾಗಲೂ ಹೇಳ್ತೇನೆ. 15 ವರ್ಷಗಳ ಕಾಲ 4 ಸಾರಿ MLC ಆಗಿ, 3 ಸಾರಿ ಮಂತ್ರಿಯಾಗಿ, 2 ಸಾರಿ ವಿರೋಧ ಪಕ್ಷ ನಾಯಕನಾಗಿ, ರಾಜೀವ್ಗೌಡ್ರೆ ನಾನು ವಿರೋಧ ಪಕ್ಷ ನಾಯಕನಾಗಿ ಕೆಲಸಗಳನ್ನು ಮಾಡುವಾಗ ಸರ್ಕಾರಕ್ಕೆ ಒತ್ತಡಗಳನ್ನು ತಂದಿದ್ದೆ. ಅವತ್ತು ಮಂತ್ರಿಯಾಗಿ ನಂತರ ಆದ ಕೆಲಸಗಳನ್ನು ಮಾಡಿದ್ದೆ. ನಾನು ಇವಾಗಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಒಟ್ಟೆ ಒಂದೇ ಮಾತಲ್ಲಿ ವಿನಂತಿ ಮಾಡೋನು, ಯಾವುದೇ ಕಾರಣಕ್ಕೂ ಕೂಡ ಒಬ್ಬ ರೈತರ ತುಂಡು ಭೂಮಿ ಇಟ್ಟರೂ ಕೂಡ ಎಲ್ಲ ಶಾಸಕರನ್ನು ಆಹ್ವಾನಿಸಿ ಜಿಲ್ಲಾಧಿಕಾರಿಗಳನ್ನು ಧರಣಿ ಮಾಡ್ತೇನೆ. ಕೇಂದ್ರ ಸರ್ಕಾರ ಸಮಸ್ಯೆಯಲ್ಲಿ, ರಾಜ್ಯ ಸರ್ಕಾರ ಸಮಸ್ಯೆಯಲ್ಲಿ ಒಟ್ಟಾಗಿ ಒಂದಾಗಿ ಹೋರಾಟ ಮಾಡ್ತೇವೆ. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಎಲ್ಲ ರೈತ ಬಂಧುಗಳಿಗೆ
ಈ ಜೀವನ್ ಮರಣದ ಪ್ರಶ್ನೆ ಬಂದಾಗ ನಾವು ಯಾವತ್ತೂ ಕೂಡ ಹೋರಾಟವನ್ನು ಮಾಡಿಯೇ ಮಾಡ್ತೀವಿ ಅಂತಕ್ಕಂಥ ಸಂದೇಶವನ್ನ ಸರ್ಕಾರಕ್ಕೆ ಕಳಿಸುವಂತ ಒಂದು ವ್ಯವಸ್ಥೆಗೆ ನೀವು ಬಂದಿದ್ದೀರಲ್ಲ, ಪ್ರಥಮವಾಗಿ ನಿಮ್ಗೆ ಎಲ್ರಿಗೂ ನಾನು ಅಭಿನಂದನೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದೇನೆ. ಮಲೆನಾಡು ಭಾಗ ಏನಿದೆ, ಈ ಮಲೆನಾಡು ಭಾಗದಲ್ಲಿ ಅರಣ್ಯ ಒಂದು ಇತ್ತೆ ಅಂತ ಆದ್ರೆ ಅದಕ್ಕೆ ಕಾರಣ ಅರಣ್ಯ ಇಲಾಖೆಯ ಅಧಿಕಾರಿಗಳಲ್ಲ, ಇಲ್ಲಿರ್ತಕ್ಕಂಥ ಸಾಗುವಳಿದಾರರು ಇರ್ತಕ್ಕಂಥದ್ದನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನು ಅರಣ್ಯವನ್ನ ಉಳಿಸುವಂತ, ಅರಣ್ಯವನ್ನು ಬೆಳೆಸುವಂತ ಕೆಲಸವನ್ನ ರೈತರು ಆಹಾರವನ್ನು ಉತ್ಪಾದನೆ ಮಾಡತಕ್ಕಂತ ವ್ಯವಸ್ಥೆಯನ್ನ ನಮ್ಮ ರೈತರು ಮಾಡ್ತಾರೆ. ಅದರ 100ರಲ್ಲಿ 1 ಅಂಶ ಕೂಡ ಪ್ರಯತ್ನ ಅರಣ್ಯ ಇಲಾಖೆಯವರು ಮಾಡಲ್ಲ. ಇದು ರೈತರು ಮಾಡ್ತಕ್ಕಂತ ಹೋರಾಟ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಉಡುಪಿ ಶ್ರೀಕೃಷ್ಣ ಮಠವನ್ನ ಸರ್ಕಾರ ಸ್ವಾಧೀನಕ್ಕೆ ಪಡಿಸಬೇಕು ಅಂತಕ್ಕಂಥ ಒಂದು ಮನಸ್ಸು ಸರ್ಕಾರಕ್ಕೆ ಬಂತು. ಆವಾಗ ನಾನು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಹೇಳಿದೆ, ನಾನು ಉಡುಪಿ ಕ್ಷೇತ್ರದ ಶಾಸಕನಾಗಿ ಉಡುಪಿ ಶ್ರೀಕೃಷ್ಣ ಮಠವನ್ನು ನನ್ನ ಅವಧಿಯಲ್ಲಿ ಸರ್ಕಾರ ಸ್ವಾಧೀನ ಪಡಿಸ್ತದಂತಾದ್ರೆ ನನಗೆ ಎಳ್ಳಷ್ಟು ಅದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ರಾಜೀನಾಮೆ ಕೊಡೋದಿದ್ರೆ ಮೊದಲು ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತು ಹೋರಾಟಕ್ಕೆ ಇಳಿತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ದೆ. ಇದು ಯಾರನ್ನು ಕೂಡ ಉದ್ದೇಶಿಸಿ ಹೇಳುವುದಲ್ಲ ನಾನು, ಆದ್ರೆ ಜನಪ್ರತಿನಿಧಿಗಳಿಗೆ ಅಧಿಕಾರ ಕೊಡುವವರು ನಮ್ಮ ಜನ ಸಾಲಿನಲ್ಲಿ ನಿಂತು ವೋಟ್ ಕೊಟ್ಟು ಜನರನ್ನ ಅಲ್ಲಿ ನಮ್ಮ ಪ್ರತಿನಿಧಿಗಳನ್ನ ಡೆಲ್ಲಿಗೆ ಮತ್ತು ಬೆಂಗಳೂರಿಗೆ ಕಳಿಸ್ತೇವೆ. ಇವತ್ತು ಜನಪ್ರತಿನಿಧಿಗಳು ಮತ್ತು ಎಲ್ಲ ಬೆಳೆಗಾರರು, ಎರಡು ಹೋರಾಟಗಾರರು ನಾವು ಒಂದಾಗಿ ಸಮಸ್ಯೆಯನ್ನು ಪರಿಹರಿಸಬೇಕು. ಕಾನೂನಿನಲ್ಲಿ ತೊಡಕುಗಳಿದೆ. ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್, ಅರಣ್ಯ ಸಂರಕ್ಷಣಾ ಕಾಯ್ದೆ, ವನ್ಯಜೀವಿ ಸಂರಕ್ಷಣಾ ಕಾಯ್ದೆ, ಈ ಎಲ್ಲ ಕಾಯ್ದೆಗಳು ಅರಣ್ಯದ ಸುತ್ತಮುತ್ತ ಜೀವಿಸುವಂತ ಜನರ ವಿರುದ್ಧವಾಗಿದೆ. ವಿರುದ್ಧವಾದ ಕಾನೂನುಗಳು. ಇವತ್ತು ಜನರಿಗೆ ಆ ಕಾನೂನಿನಿಂದ ರಕ್ಷಣೆ ಸಿಗ್ತಾ ಇಲ್ಲ. ಪ್ರಾಣಿಗಳಿಗೆ ಸಿಗ್ತಾ ಇದೆ ರಕ್ಷಣೆ, ಆ ಮರಗಳಿಗೆ ಸಿಗ್ತಾ ಇದೆ ರಕ್ಷಣೆ, ಆದ್ರೆ ಜೀವನವನ್ನು ಸಾಗಿಸುವಂತ ಜನರಿಗೆ ರಕ್ಷಣೆ ಸಿಗ್ತಾ ಇಲ್ಲ. 40 ಕೋಟಿ ಸಂಖ್ಯೆ ಇದ್ದದ್ದೀಗ 140 ಕೋಟಿ ಆಗಿದೆ. ಜನರ ಸಂಖ್ಯೆ ಹೆಚ್ಚಾದಾಗ ಅರಣ್ಯ ಇಲಾಖೆಯವರು ಇದು ನಮ್ಮ ಭೂಮಿ ಅಂತ ಕಬಳಿಸ್ತಾ ಹೋದ್ರೆ ಜನರಲ್ಲಿ ಅರಬ್ಬಿ ಸಮುದ್ರಕ್ಕೆ ಹೋಗ್ಬೇಕಂತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಆ ದೃಷ್ಟಿಯಿಂದ ಇವತ್ತು ಸಮಗ್ರವಾಗಿ ಅರಣ್ಯ ಇಲಾಖೆಯ ಎಲ್ಲಾ ಕಾನೂನುಗಳನ್ನ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಯಾವುದೆಲ್ಲ ಭಾರತ ದೇಶದ ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂಥ ಎಂಪಿಗಳು, ಒಂದು 50-60 ಎಂಪಿಗಳು, 106 MLAಗಳು ಒಟ್ಟು ಸೇರಿ ಇದಕ್ಕೆ ಪರಿಹಾರವನ್ನು ಹುಡುಕಿದಾಗ ಮಾತ್ರ ಡೆಲ್ಲಿಯಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಕೂತ್ಕೊಂಡಂತ ಜಡ್ಜಿಗಳಿಗೆ, ಹೈಕೋರ್ಟ್ ನಲ್ಲಿ ಏರ್ ಕಂಡೀಷನ್ ಕೋಣೆಯಲ್ಲಿ ಕೂತ್ಕೊಂಡಂತ ಜಡ್ಜಿಗಳಿಗೆ ಅವರು ಕಾಡನ್ನು ನೋಡ್ಲಿಲ್ಲ, ನಾಡನ್ನು ನೋಡ್ಲಿಲ್ಲ, ಅಲ್ಲಿ ಕೂತ್ಕೊಂಡು ಜನರ ಭಾವನೆಗಳ ಜೊತೆ, ಜನರ ಜೀವನಗಳ ಜೊತೆ ಆಟ ಆಡ್ತಾ ಇದ್ದಾರೆ. ಇದನ್ನ ತಡಿಬೇಕಾದ್ರೆ ಇಡೀ ದೇಶದ ಎಂಪಿಗಳು ಮತ್ತು MLAಗಳು ಸೇರಿ ಈ ಕಾನೂನುಗಳನ್ನ ತಿದ್ದುಪಡಿ ಮಾಡಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಜನರೇ ಏನು ನಾವು ಪ್ರಭುಗಳು ಅಂತ ಹೇಳ್ತೀವಿ, ಕೇವಲ ಕಾಗದದಲ್ಲಿ ಅಲ್ಲ, ನಿಜ ರೂಪದಲ್ಲಿ ನಾವು ಪ್ರಭುಗಳು ಅಂತಕ್ಕಂಥದ್ದನ್ನ ತೋರಿಸುವಂತ ವ್ಯವಸ್ಥೆ ಈ ದೇಶದಲ್ಲಿ, ರಾಜ್ಯದಲ್ಲಿ ಆಗ್ಲಿ ಅಂತಕ್ಕಂಥ ಒಂದು ಮಾತನ್ನ ಹೇಳುತ್ತಾ ನನಗೆ ಆಹ್ವಾನ ಇಲ್ಲದೆ ಬಂದಿದ್ದೇನೆ. ಯಾಕೆ ಬಂದಿದ್ದೇನೆ ಅಂದ್ರೆ, ಜನರಿಗೆ ಕಷ್ಟ ಇರುವಾಗ ನಾನು 3-4 ಬಾರಿ 5-6 ಬಾರಿ ಕೆಲಸಕ್ಕೆ ಬಂದಿದ್ದೀನಿ. ನೀವು ಸುಖದಲ್ಲಿದ್ದಾಗ ಬಂದಿದ್ದೀನಿ, ನೀವು ಕಷ್ಟದಲ್ಲಿರುವಾಗ ಕೂಡ ಬರಬೇಕು ಅಂತ ಯಾವುದೇ ಆಹ್ವಾನ ಇಲ್ಲದೆ ನಾನು ನಿಮ್ ಜೊತೆಗೆ ಬಂದಿದ್ದೇನೆ. ಯಾವತ್ತು ನಿಮ್ ಜೊತೆಗೆ ನಿಲ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಇಲ್ಲಿಯ ಎಲ್ಲ ಸಂಘಟಕರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಬೆಂಗಳೂರಿನಲ್ಲಿ ಕೊಡುತ್ತಿರ್ತಕ್ಕಂಥ NGOಗಳು, ವಿದೇಶದಿಂದ ಹಣವನ್ನು ಪಡಿತಾ ಇರ್ತಕ್ಕಂಥ ಬರದೊಡ್ಡ ಪರಿಸರವಾದಿಗಳು, ಅವರು ಈ ಮಲೆನಾಡಿನ ನಮ್ಮ ಜನರನ್ನ, ನೆಲವಾಸಿಗಳನ್ನ ಭೂಗಳ್ಳರ ತರದಲ್ಲಿ, ದುಷ್ಟರ ತರದಲ್ಲಿ, ಕಳ್ಳರ ತರದಲ್ಲಿ, ಡಕಾಯಿತರ ತರದಲ್ಲಿ ಚಿತ್ರಣ ಮಾಡ್ತಿರ್ತಕ್ಕಂಥ ಹೊತ್ತಿನಲ್ಲಿ ನಾವೆಲ್ಲರೂ ಗಂಭೀರವಾಗಿ ಭವಿಷ್ಯದ ದಿನಗಳಲ್ಲಿ ಹೇಳಬೇಕು, ಇದು ಮಲೆನಾಡಿನ ನೆಲವಾಸಿಗಳ ಹೋರಾಟ. ಅವರು ಹೋರಾಟಕ್ಕೆ ಇಳಿದಾಗ ನಮಗೆ ಕೆಲವು ಸ್ಪಷ್ಟತೆಯನ್ನು ಬೇಕು ಅನ್ನೋ ಕಾರಣಕ್ಕಾಗಿ ನಾನು ಹೇಳ್ತೇನೆ. ಇಡೀ ಕಳಸ ತಾಲೂಕಿನ ಸೆಕ್ಷನ್ 4 ಪ್ರಪೋಸ್ಡ್ ಮ್ಯಾಪ್ಸ್ ಅನ್ನು ನೋಡಿದ್ರು. ದಯವಿಟ್ಟು ಅದನ್ನು ಕುತ್ಕೊಂಡು ನಿಮ್ಮ ಸಂಘಟಕರು, ಹೋರಾಟಗಾರರು ಮುಂದಿನ ದಿನಗಳಲ್ಲಿ ಯಾವ್ದಾವುದನ್ನ ಸೆಕ್ಷನ್ 4 ಮ್ಯಾಪ್ನೊಳಗೆ ತಂದಿದ್ದಾರೆ, ದಯವಿಟ್ಟು ಅದನ್ನ ಎಲ್ಲ ಡಿಜಿಟಲ್ ಪ್ರಿಂಟ್ ಮಾಡಿಸಿಟ್ಟಿದ್ದೇವೆ. ನೀವು ಹೇಳಿದ್ರೆ ಬಂದು ಕುತ್ಕೊಳ್ತೀವಿ, ಚರ್ಚೆ ಮಾಡಿ. ಇದ್ರ ಒಳಗಡೆ ನಾವೆಲ್ಲರೂ ಕೇಳ್ತಾ ಇದ್ದೀವಿ, ನನ್ನ ಮನೆ, ನನ್ನ ತೋಟ, ನಂದು ಅಡಿಕೆ, ನಂದು ಕಾಫಿ. ನಮ್ಮೂರಿನ ಶಾಲೆಯ ಬಗ್ಗೆ ಮಾತಾಡಿ, ನಮ್ಮೂರಿನ ರಸ್ತೆಯ ಬಗ್ಗೆ ಮಾತಾಡಿ, ನಮ್ಮೂರಿನ ಆಟದ ಮೈದಾನದ ಬಗ್ಗೆ ಮಾತಾಡಿ, ನಮ್ಮೂರಿನ ರಂಗ ಮಂದಿರದ ಬಗ್ಗೆ ಮಾತಾಡಿ.
ಸರ್ಕಾರ ಕುಮಾರಸ್ವಾಮಿ ಅವರ 10 ವರ್ಷಗಳ ಹಿಂದೆ ಅಲ್ಲ ಇದ್ದಂತಹ ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ರಸ್ತೆಯನ್ನ ಲಕ್ಷಾಂತರ ಖರ್ಚು ಮಾಡಿ ರಸ್ತೆಯನ್ನು ಅಭಿವೃದ್ಧಿ ಮಾಡಿದ್ದಾರೆ. ಸೆಕ್ಷನ್ 4 ಪ್ರಪೋಸಲ್ ಮ್ಯಾಪ್ ಅನ್ನು ಮಾಡಬೇಕಾದಂತ ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು ಯಾರೇನು ಕಡಿಮೆ ಇಲ್ಲ, ಎಲ್ಲರದ್ದು ಜಂಟಿ ಸೈನ್ ಇದೆ. ಅದರಲ್ಲಿ ತಹಶೀಲ್ದಾರ್ ಆಫೀಸಿಗೆ ಹೋದ್ರೆ ತಹಶೀಲ್ದಾರ್ ಹೇಳೋರು ನಮ್ಮದಲ್ಲ ಸಮಸ್ಯೆ ಅರಣ್ಯ ಇಲಾಖೆ ಅಲ್ಲ, ಇವರೆಲ್ಲರೂ ಸೇರಿ ಮೋಸವನ್ನು ಮಾಡಿದ್ದಾರೆ. ಇವರ ಬೇಜವಾಬ್ದಾರಿತನದಿಂದ ಸಮಸ್ಯೆಗಳು ಉಂಟಾಗಿದೆ. ಎಂತಹ ಬೇಜವಾಬ್ದಾರಿತನ ಅಂದ್ರೆ ಬ್ರಿಟಿಷರ ಕಾಲದಿಂದ ಅಸ್ತಿತ್ವದಲ್ಲಿರ್ತಕ್ಕಂಥ ರಸ್ತೆಯನ್ನೇ ಅರಣ್ಯ ಇಲಾಖೆ ವ್ಯಾಖ್ಯಾನಕ್ಕೆ ತಂದು ಸೆಕ್ಷನ್ 4 ಪ್ರಪೋಸಲ್ ಮ್ಯಾಪ್ ಅಂತ ಹೇಳಿ ಒಂದು ಹೊಸ ಗೀಟನ್ನ ಕಚೇರಿಯಲ್ಲಿ ಕೂಗಿ ಎಳೆದು ಬಿಟ್ಟಿದ್ದಾರೆ. ಕೆಳಗೆ ಯಾರು ಸೈನ್ ಮಾಡಿದ್ದಾರೆ ಗೊತ್ತಾ? ಕನ್ಸರ್ನ್ RFO ಸೈನ್ ಮಾಡಿದ್ದಾರೆ, ತಹಶೀಲ್ದಾರ್ ಸೈನ್ ಮಾಡಿದ್ದಾರೆ, ಫಾರೆಸ್ಟ್ ಪ್ಲಾನಿಂಗ್ ಅಥಾರಿಟಿ, ಸರ್ವೆ ಪ್ಲಾನಿಂಗ್ ಅಥಾರಿಟಿ ಅಂತಿದೆ, ಅವರು ಸೈನ್ ಮಾಡಿದ್ದಾರೆ. ನೆನಪಿಟ್ಕೊಳ್ಳಿ, ಆ ರೀತಿಯಾದಂತ ಯಾವುದೇ ಪ್ರಕರಣವನ್ನು ಮಾಡುವಂತ ಮುಂಚೆ ನಮ್ಮ ಗ್ರಾಮ ಸಭೆಗಳಲ್ಲಿ ತಿಳಿಸಬೇಕಿತ್ತು. ನೀವು ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಆದಾಗ ನೀವು ಇಂತಹ ಸೂಕ್ಷ್ಮ ಸಂಗತಿಗಳನ್ನ ಗಮನಿಸದೆ ಹೋಗಿರ್ತಕ್ಕಂಥದ್ದು ಇವತ್ತು ಅರಣ್ಯಾಧಿಕಾರಿಗಳು ನಮ್ಮ ಮೇಲೆ ಗದಾ ಪ್ರಹಾರ ಮಾಡಲಿಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದನ್ನ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ನಿಮ್ಮ ಪಂಚಾಯತಿಗೆ ಒಬ್ಬ PDO ಅವನಿಗೆ ಫಾರೆಸ್ಟ್ ತಂದಾಕ್ರೆ ಕೊಟ್ಟ, ಹಣ ಈ ರೀತಿ ಒಂದು ಸ್ಕೆಚ್ ಮಾಡ್ತಿದ್ದೀನಿ ಸೈನ್ ಹಾಕಿ ಕೊಡಿ, ಅವನು ಸೈನ್ ಹಾಕದ, ಕೆಲವು ಕಡೆ ಸಾಧ್ಯವಾದ ಅಧ್ಯಕ್ಷರು ಸೈನ್ ಹಾಕಿ ಕಳಿಸ್ತಾನೆ, ನನ್ನ ದಾಖಲೆ. ಇವರಿಗೆ ಭಾರಿ ಖುಷಿ, ಫಾರೆಸ್ಟರ್ ಬಂದು ಆರಪ್ಪ ನಮ್ಮ ಆಫೀಸಿಗೆ ಬಂದಾರೆ ಅಂತ. ಇವ್ರು ಯಾಕೆ ಬಂದಾರೆ ಅಂತ ಇವ್ರಿಗೆ ಗೊತ್ತಾಗ್ಲಿಲ್ಲ. ಇದನ್ನ ಇವತ್ತು ಕಾಲ ಮಿಂಚಿಲ್ಲ, ಪಕ್ಷಾತೀತವಾಗಿ ಕುತ್ಕೊಳ್ಳೋಣ. ಕಾಂಗ್ರೆಸ್, ದಳ, BSP, BJP, ಕಮ್ಯುನಿಸ್ಟ್, ಯಾವ ಪಕ್ಷ ಬೇಕಾರಾಗ್ಲಿ ಎಲ್ಲರೂ ನೆಲವಾಸಿಗಳ ಪರವಾಗಿ ಕುತ್ಕೊಳ್ಳೋಣ. ಚುನಾವಣೆ ಬರ್ತಿದ್ದಂಗೆ ನಮ್ಮ ರಾಜಕೀಯ ಶರ್ಟ್ ಹಾಕೊಂಡು ಹೋಗೋಣ ನಾವು. ಈಗ ಕುತ್ಕೊಂಡು ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕಂತಿದ್ರೆ, ತಾಲೂಕು ಪಂಚಾಯತಿ ಸದಸ್ಯರಾಗಬೇಕಂತಿದ್ರೆ, ಜಿಲ್ಲಾ ಪಂಚಾಯತಿ ಮೆಂಬರ್ ಆಗ್ಬೇಕಂತಿದ್ರೆ, ನೆಕ್ಸ್ಟ್ MLA ಸ್ಥಾನ ಈ ಕ್ಷೇತ್ರಗಳು MLA ಆಗಬೇಕು ಅಂತ ಆಸೆ ಯಾರಿಗಾರಿದ್ರೆ ಈ ಕ್ಷೇತ್ರವೇ ಉಳಿಯೋದಿಲ್ಲ ಸೆಕ್ಷನ್ 17 ಆದ್ರೆ. ಯಾಕೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವಾಗ ಎಷ್ಟು ವಿಧಾನಸಭೆ ಕ್ಷೇತ್ರ ಇದಾವೆ? 5 ಇದಾವೆ. ಕ್ಷೇತ್ರ ಪುನರ್ವಿಂಗಡಣೆ ಆಗೋಕೆ ಹಿಂದಿನ ಮುಂಚೆ ಎಷ್ಟು ವಿಧಾನಸಭೆ ಕ್ಷೇತ್ರ ಇತ್ತು? 6 ವಿಧಾನಸಭೆ ಕ್ಷೇತ್ರ ಇತ್ತು. ಬೀರೂರು ವಿಧಾನಸಭೆ ಕ್ಷೇತ್ರ ಹೊರಟಾಯ್ತು, ಶೃಂಗೇರಿ ವಿಧಾನಸಭೆ ಕ್ಷೇತ್ರಕ್ಕೆ ಕಾಂಡ್ಯ ಸೇರ್ತು, ನಿಮಗೆ ಮುಡಿಗೆರೆಗೆ ಇನ್ನೊಂದು ಹೋಬಳಿ ಸೇರ್ತು. ಇದನ್ನ ಗಂಭೀರವಾಗಿ ಯೋಚನೆ ಮಾಡ್ಕೋಬೇಕು. ನಾವು ಮೊನ್ನೆ ರಂಭಾಪುರಿ ಮಠದ ಶ್ರೀಗಳ ಜಗದ್ಗುರುಗಳ ಸಮಕ್ಷಮ, ಆದಿಚುಂಚನಗಿರಿಯ ಶಾಖಾಮಠದ ಗುಣನಾಥ ಸ್ವಾಮಿಗಳ ಸಮಕ್ಷಮ, ನಮ್ಮ ರಾಜೇಗೌಡರ ಸಮಕ್ಷಮ ನಾವು ಮಲ್ನಾಡು ಕರಾವಳಿ ಜನಪರ ಒಕ್ಕೂಟದ ಸಭೆಯನ್ನು ಮಾಡಿ ರಂಭಾಪುರಿ ಮಠದಲ್ಲಿ ರಂಭಾಪುರಿ ಶ್ರೀಗಳು ಅವತ್ತೊಂದು ಮಾತನ್ನು ಹೇಳಿದ್ರು. ಅದೇನು ಹೇಳೋದಂದ್ರೆ, ಶ್ರಾವಣ ಪೂಜೆಯ ಕೆಲವು ವ್ರತದ ಸಂದರ್ಭದಲ್ಲಿದ್ದೀನಿ, ಆದ್ರೆ ನನಗೆ ಆ ವ್ರತಾಚರಣೆಯ ವೈಯಕ್ತಿಕ ನಿಯಮ ನಿಷ್ಠೆಗಳಿಗಿಂತ ಮುಖ್ಯ ನಮ್ಮ ಜನರ ಬದುಕು ಮುಖ್ಯ ಅಂತೇಳಿ ಈ ಸಭೆಗೆ ಬಂದಿದ್ದೇನೆ ಅಂತ ಹೇಳಿ ಅವತ್ತು ಜಗದ್ಗುರುಗಳು ಬಂದು ನಮಗೆ ಧೈರ್ಯವನ್ನು ಕೊಟ್ಟರು. ಸೆಕ್ಷನ್ 17 ಆದ್ಮೇಲೆ ಆ ರಸ್ತೆಯಲ್ಲಿ ನೀವು ಓಡಾಡಕ್ ಬಿಡೋದಿಲ್ಲ ಅಂತ, ಹಾಗೆಲ್ಲ ಹೇಳ್ಬೇಡಿ, ನಾವು ಓಡಾಡಕ್ ಬಿಡ್ತೀವಿ ಅಂತ ನಾನು ಹೇಳಿದ್ರೆ, ನೀವು ಒಳ್ಳೆ ಅರಣ್ಯಾಧಿಕಾರಿಗಳು, ದಯವಿಟ್ಟು ಒಂದು ರೈಟಿಂಗ್ ಅಲ್ಲಿ ಸೈನ್ ಹಾಕಿ ಸೀಲ್ ಹಾಕಿ ಕೊಡ್ತೀರಾ ಅಂದ್ರೆ ಅದು ಕಷ್ಟ. ಯಾಕೆ ಕಡೂರಿನಲ್ಲಿ ಇಟ್ಟಿದ್ದಾರೆ ಅಂದ್ರೆ, ನಾವು ಈ ಮಲ್ನಾಡಿನ ಜನ ಸೋಮಾರಿತನ ಪ್ರದರ್ಶನ ಮಾಡ್ತೀವಿ, ಅಬ್ಜೆಕ್ಷನ್ ಹಾಕಕ್ಕೆ ಇವರು ಬರೋದಿಲ್ಲ ಅನ್ನುವ ಕಾರಣಕ್ಕಾಗಿ ಕಡೂರಿನಲ್ಲಿ ಇಟ್ಟಿದ್ದಾರೆ. ನಮ್ಮ ಸ್ಪಷ್ಟ ಆಗ್ಕೊಳ್ತಾ ಇದೆ, ಅರಣ್ಯ ವ್ಯವಸ್ಥಾಪನಾ ಅಧಿಕಾರಿಗಳ ಕಚೇರಿಯನ್ನ ಮಲ್ನಾಡಿನ ಭಾಗಕ್ಕೆ ತಂದು ಸ್ಥಾಪನೆಯನ್ನ ಮಾಡಬೇಕು ಅನ್ನೋದು ನಮ್ಮ ಸ್ಪಷ್ಟ ಹಾಕೊಳ್ತಾ ಇದೆ. ಮುತ್ತೋಡಿ ಹುಲಿ ಜಾಸ್ತಿ ಆಗಿವೆ, ಈ ಸರಿ ಲಿಂಕ್ ಮಾಡಬೇಕು. ಇವನು ಯಾವಾಗ ಒಂದು ಹುಲಿ ಲೆಕ್ಕ ಒಂದು ಪೋಲ್ಟ್ರಿ ಎಂಥದ್ದು ಕಾಲರ್ ಇಡದಂತೆ, ಕ್ಯಾಮ್ರಾ ಇಡದಂತೆ, ಎಂಥದ್ದು ಕ್ಯಾಮ್ರಾ ಟ್ರ್ಯಾಪ್ ಅಂತ, ಆ ಟ್ರ್ಯಾಪ್ ಗೊತ್ತಾಯ್ತು. ಮುತ್ತೋಡಿ 53 ಹುಲಿ ಇತ್ತು, ಈ ಸರಿ 77 ಹುಲಿ ಆಗಿದೆ. ನಮ್ಮೂರಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ ಕಳಸದಲ್ಲಿ. ಇವತ್ತು ಕಳಸದ ಮಂಜನಕಟ್ಟೆ ಪಕ್ಕ ಎಷ್ಟು ಮಕ್ಕಳು ಹುಟ್ಟಿದ್ದಾರೆ ಅಂತ ಹೇಳಿ ಗ್ರಾಮ ಪಂಚಾಯತಿ ಸೆಕ್ರೆಟರಿಗೆ ಗೊತ್ತಾಗಲ್ಲ, ಗ್ರಾಮ ಪಂಚಾಯತಿ ಮೆಂಬರಿಗೆ ಗೊತ್ತಾಗಲ್ಲ, ಇವರಿಗೆ ಹುಲಿ ಸಂಖ್ಯೆ ಗೊತ್ತಾಗಲ್ಲ. ಕಸ್ತೂರಿ ರಂಗನ್ ವರದಿಯನ್ನ ಜಾರಿ ಮಾಡೋದಕ್ಕೆ 5ನೇ ಬಾರಿ ಹಿಂದೆ ಅಬ್ಜೆಕ್ಷನ್ ಅನ್ನು ಕೊಟ್ಟಾಗ ಕೇಂದ್ರ ಸರ್ಕಾರ ಸಂಜಯ್ ಮೋಹನ್ ಅಂತ ಹೇಳಿ ಒಬ್ಬ ರಿಟೈರ್ಡ್ IAS ಆಫೀಸರ್ನ ಇದನ್ನ ರೀಕನ್ಸಿಡರ್ ಮಾಡಕ್ಕೆ ರಾಜ್ಯ ಸರ್ಕಾರದ ತಕರಾರನ್ನು ಪರಿಶೀಲನೆ ಮಾಡಕ್ಕೆ ಒಂದು ಕಮಿಟಿ ಮಾಡಿತು. ಅವನು ಸಂಜಯ್ ಮೋಹನ್ ಡೆಲ್ಲಿಯಿಂದ ಬಂದ, ಬೆಂಗಳೂರಿಗೆ ಬಂದ, ಫಾರೆಸ್ಟ್ ಮಿನಿಸ್ಟರ್ ಭೇಟಿಯಾದ, ವಾಪಸ್ ಡೆಲ್ಲಿಗೆ ಹೋದ. ಅವನು ಕಸ್ತೂರಿ ರಂಗನ್ ವರದಿ ಸರಿ ಇದೆ ಅಂತ ಹೇಳಿದ. ಪುಣ್ಯಾತ್ಮರ ಕಸ್ತೂರಿ ರಂಗನ್ ವರದಿಯನ್ನು ಸುಮ್ಮನೆ ರಿಜೆಕ್ಟ್ ಮಾಡೋದಂತ ಹೇಳೋದಲ್ಲ, ನೀವು ಯಾವುದನ್ನ ಎಕೋ ಸೆನ್ಸಿಟಿವ್ ಝೋನ್ ಅಂತ ತೋರಿಸಿದ್ದೀರಿ, ಅಲ್ಲಿ ನಮ್ಮ ಪಿಂಚಲ ಇದ್ದಾನೆ, ನಮ್ಮ ತನಿಯ ಇದ್ದಾನೆ, ನಮ್ಮ ರೈತ ಇದ್ದಾನೆ, ನಮ್ಮ ಪುಟ್ಟಪ್ಪ, ಕೃಷ್ಣಪ್ಪ, ರಾಮಪ್ಪ, ಜೋಸೆಫ್, ಮೊಹಮ್ಮದ್ ಇವರುಗಳ ಮನೆ ಮತ್ತು ತೋಟ ಇದೆ. ಇದನ್ನು ಬಂದು ನೋಡಿ ಆಮೇಲೆ ಭೌತಿಕ ವರದಿಯನ್ನು
ನಮ್ಮ ಪಂಚಾಯತಿಯಿಂದ ನಿರ್ಣಯ ತಗೊಂಡಿದ್ವಿ. ಏನ್ ತಗೊಂಡಿದ್ರಿ? ಕಸ್ತೂರಿ ಮತ್ತು ರಂಗನ್ ವರದಿಯನ್ನು ತಿರಸ್ಕರಿಸಿ ಕೇಳಿದ್ದೀವಿ. ಅವರಿಬ್ಬರು ಗಂಡ ಹೆಂಡತಿ ಅಂತ ತಿಳ್ಕೊಂಡು ಯಾಕಂದ್ರೆ ಇವ್ರು ನಮ್ಮ ಹಳ್ಳಿ ಭಾಷೆ ಸುಗಿಸ್ಬಿಟ್ಟು ಬೇಜಾರು ಮಾಡ್ಕೊಬಿಡಿ. ಈ ಮುಳಗಂಡ್ರು ಇವ್ರಿಗೆ ಅರಣ್ಯದ ಭಾಷೆ ಅಂತಂದ್ರೆ ಇವ್ರದ್ದು ಏನು ಅಂತಂದ್ರೆ ಶಾಸಕರ ಇವ್ರು ಅರಣ್ಯ ಅಂತಂದ್ರೆ ನೀಲಗಿರಿ ಅಕೇಶ ಕರೆಕ್ಟ್ ಅನ್ರಿ. ಇವ್ರ ಅರಣ್ಯ ನೀತಿ ರಾಷ್ಟ್ರೀಯ ನೀತಿ. ನಾವು ಹೇಳ್ತೇವೆ ನಮಗೆ ಅರಣ್ಯ ನೀತಿ ಬೇಕು. ನಮ್ಮೂರಿನ ಪರಿಸರಕ್ಕೆ ಬೆಳೀತಕ್ಕಂಥ ಹಲಸು, ಹೆಬ್ಬಲಸು, ನೇರಳು, ಪನ್ನೀರ್ಲು, ಕುಂದಿರ್ಲು ಈ ಗಿಡನ ಹಾಕಿ ಕಾಡು ಬೆಳೆಸರೆ ಯಾವ ಮೂರ್ಖರ ನಮ್ಮ ತಕರಾರಿಲ್ಲ ಅಂತ ಹೇಳ್ತಾ ಇದ್ದೀವಿ. ಇವತ್ತೊಂದು ಅಕೇಶಿಯ ನೆಟ್ಟು ಅವನು ಯಾರ ಕುಯ್ಕೊಂಡ ಇವ್ರ ಮಜಾ. ನಂಗೆ ಈ ಪೊಲೀಸರ ಬಗ್ಗೆ ನಿಮ್ಗಿಂತ ಸ್ವಲ್ಪ ಗೌರವ ಜಾಸ್ತಿ. ಯಾಕೆ? ಬೆಂಕಿ ಹಚ್ಚೋದು ನೀವು, ಬಲಿದಾನ ಆಗದ್ ಪೊಲೀಸ್. ಬೆಂಕಿ ಹಚ್ಚೋದು ನೀವು ಕರೆಕ್ಟ್ ಏನ್ರಿ? ಇವನ್ ಫಾರೆಸ್ಟ್ ಸುಮ್ಮನೆ ಅಲ್ಲ. ಈಗ ಎಷ್ಟು ಕೋಳಿ ಖಾಲಿ ಆಗ್ಯಾವ ಮನೆಯಿಂದ, ಎಷ್ಟು ಕೋಳಿ ಖಾಲಿ ಆಗಿದ್ದಾವೆ. ಇವರು ಫಾರೆಸ್ಟ್ ಬಂದು ಅಂದ್ಕೊಂಡು ಅಯ್ಯೋ ದೈವವೇ ಬಂತು ಇವ್ರ ಮನೆಗೆ ಅಂತ ಹೇಳಿದ್ರು. ಹೋದ್ರು ಒಟ್ಟಿಲಿ ಕೋಳಿ ಹಿಡಿದ್ರು ಕೊಟ್ರ. ಯಾಕೆ ನಗಾಡ್ತೀರಿ ನೀವು ಅಂತಂದ್ರೆ ನೀವೆಲ್ಲ ಈ ಕೆಲಸ ಮಾಡಿದ್ದೀರಿ. ನೀವು ಪ್ರಭಾಕರ್ ಸಂತೋಷ ಎಲ್ಲ ಇದೇ ಕೆಲಸ ಮಾಡಿದ್ದೀರಿ. ತಕರಾರನ್ನ ಹಾಕಿ ರೈಟಿಂಗ್ ಅಲ್ಲಿ ಕೊಡಿ, ಎಂಡಾರ್ಸ್ಮೆಂಟ್ ತಗೊಳ್ಳಿ. ಸೆಕ್ಷನ್ 4 ನ ಮ್ಯಾಪ್ ನ ಡಿಜಿಟಲ್ ಮ್ಯಾಪ್ ಕಷ್ಟಪಟ್ಟೆಲ್ಲ ಪಡೆದಿದ್ದೀವಿ. ಇಡೀ ಕಳಸ ತಾಲೂಕಿನ 80% ಸರ್ವೆ ನಂಬರ್ಗಳನ್ನ ಸೆಕ್ಷನ್ 4 ನ ಪ್ರಪೋಸಲ್ ತಗೊಂಡೋಗಿಟ್ಟಿದ್ದಾರೆ. ಒತ್ತುವರಿಯನ್ನು ಬಿಡಿಸ್ತೀವಿ ಅಂತ ಕಾಂಗ್ರೆಸ್ ಅಣ್ಣನು ಅದನ್ನೇ ಹೇಳಿದ್ದು, ಬಿಜೆಪಿ ಅಣ್ಣನು ಅದನ್ನೇ ಹೇಳಿದ್ದು, ಜನತಾದಳದ ಅಣ್ಣನು ಅದೇ ಹೇಳಿದ್ದು. ಯಾರು ಬಿಡಿಸಕ್ಕೆ ಆಗಲ್ಲ ಅಂತ ಹೇಳಲೇ ಇಲ್ಲ. ನಾನು ಪಕ್ಷದಲ್ಲಾಗಿ ಹೇಳ್ತೀನಿ ಪ್ರಭಾಕರ್ ಎಲ್ಲ ಹೇಳಿದ್ದು ಈ ಯುಗಾದಿ ಬಿಡಿಸಕ್ಕಾಗಲ್ಲ, ಬರೀ ಯುಗಾದಿ ಬಿಡಿಸ್ತೀವಿ. ಒಂದು ಸಂವಿಧಾನಬದ್ಧ ವಿಚಾರಗಳಲ್ಲಿ ನಂಬಿಕೆಯನ್ನು ಇಟ್ಟು ನಾವು ಹೋರಾಟವನ್ನ ಕಟ್ಟಬೇಕಾಗ್ತದೆ. ಆದ್ರಿಂದ ನಿರ್ಣಯಗಳನ್ನು ಮಾಡೋದನ್ನು ನೋಡಿದೆ, ಎಲ್ಲ ಓದಿದ್ದು. ಇನ್ನೊಂದು ಗಟ್ಟಿಯಾಗಿ ಹೇಳೋಣ, ಮೊನ್ನೆ ವಯನಾಡಲ್ಲಿ ಭೂ ಕುಸಿತ ಆಯ್ತಲ್ಲ, ಆ ಭೂ ಕುಸಿತ ಆಗಿದ್ದೇ ನೋಟಿಸ್ ಕೊಟ್ಟಿದ್ದು ಅಂದ್ರು. ಅದಲ್ಲ, ವಯನಾಡಲ್ಲಿ ಭೂ ಕುಸಿತ ಆಗಕ್ಕೆ ಒಂದೇ ದಿನ 23 ಇಂಚಿಗೂ ಹೆಚ್ಚು ಮಳೆ ಜಾಗತಿಕ ತಾಪಮಾನದ ಕಾರಣದಿಂದ ಸುರಿದಿರೋದ್ರಿಂದ ವಯನಾಡಲ್ಲಿ ಭೂ ಕುಸಿತ ಆಗಿದೆ. 36 ಜನ ಶಾಸಕರು ಬರ್ತಾರೆ ಈ ವ್ಯಾಪ್ತಿ ಒಳಗಡೆ ಕಸ್ತೂರಿ ರಂಗನ್ ವಿಚಾರಕ್ಕೆ. 6 ಜನ ಎಂಪಿಗಳು ಬರ್ತಾರೆ, ಜೊತೆಗೆ MLCಗಳಿದ್ದಾರೆ. ಅವರ ಸಭೆ 19ನೇ ತಾರೀಕು ಬೆಂಗಳೂರಿನಲ್ಲಿ ಫಿಕ್ಸ್ ಆಗಿದೆ. ಪ್ರತಿಷ್ಠೆಯನ್ನು ತಗೋಬೇಡಿ, ಪ್ರತಿಯೊಬ್ಬರು ತಕರಾರನ್ನು ಸಲ್ಲಿಸಿ. ಅದಕ್ಕಾಗಿ ಇಮೇಲ್ ಐಡಿಯನ್ನ ಕೊಟ್ಟಿದ್ದಾರೆ, ಅದಕ್ಕಾಗಿ ಊರೂರಿಗೆ ಅದನ್ನು ವಾಟ್ಸಪ್ ಮೂಲಕ ಬಿಟ್ಟಿದ್ದೇವೆ. ಸರ್ಕಾರ ಇದೆ ಮಾಡಿ ಅಂತಂದ್ರೆ ಎಲ್ಲಾ ಸರ್ಕಾರಗಳು ಮಾಡಿದ್ದೇನೆ. ಹಾಗಾಗಿ ಈ ರಾಜ್ಯದ 3 ಪ್ರಮುಖ ಪಕ್ಷಗಳು ಸಹಿತ ಇದನ್ನ ಇಲ್ಲಿಯ ನೆಲವಾಸಿಗಳ ಪರವಾಗಿ ಧ್ವನಿಯನ್ನ ಎತ್ತಬೇಕು ಅನ್ನುವಂಥದ್ದನ್ನ ಆಗ್ರಹಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದ. ಆದರೆ ಈ ದಿನ ನಾವು ಕಳಸ ತಾಲೂಕು ಮತ್ತು ಬಾಳೂರು ಹೋಬಳಿ ಕಾಫಿ ಬೆಳೆಗಾರರ ಸಂಘ ಮತ್ತು ಕಳಸ ತಾಲೂಕು ಒತ್ತುವರಿ ಹೋರಾಟ ಸಮಿತಿ ಒಂದು ಪ್ರತಿಭಟನೆ ಹಕ್ಕೊತ್ತಾಯದ ನಿರ್ಣಯವನ್ನು ಈ ಸಭೆಯ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆ ಏನಂದ್ರೆ, ಸರ್ಕಾರಿ ಜಮೀನು ಸಾಗುವಳಿ ಮಾಡುತ್ತಿರುವವರಿಗೆ ಅವಕಾಶ ಕಲ್ಪಿಸಿ ಹಕ್ಕುದಾರಿಕೆ ನೀಡಬೇಕು. ಕಸ್ತೂರಿ ರಂಗನ್ ವರದಿ ಮಲೆನಾಡಿಗೆ ಪೂರಕವಲ್ಲ, ಇದು ಅವೈಜ್ಞಾನಿಕವಾಗಿದ್ದು ಇದನ್ನು ಸಂಪೂರ್ಣವಾಗಿ ಕೈಬಿಡಬೇಕು. ಫಾರಂ ನಂಬರ್ 53, 57, 50, 94C ಮತ್ತು 94CC ರಲ್ಲಿ ಈಗಾಗಲೇ ಹಕ್ಕುಪತ್ರಕ್ಕಾಗಿ ಸಾಗುವಳಿದಾರರ ಅರ್ಜಿ ಸಲ್ಲಿಸಿದ್ದು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆ ಏನಂದ್ರೆ, ಸರ್ಕಾರಿ ಜಮೀನು ಸಾಗುವಳಿ ಮಾಡುತ್ತಿರುವವರಿಗೆ ಅವಕಾಶ ಕಲ್ಪಿಸಿ ಹಕ್ಕುದಾರಿಕೆ ನೀಡಬೇಕು. ಕಸ್ತೂರಿ ರಂಗನ್ ವರದಿ ಮಲೆನಾಡಿಗೆ ಪೂರಕವಲ್ಲ, ಇದು ಅವೈಜ್ಞಾನಿಕವಾಗಿದ್ದು ಇದನ್ನು ಸಂಪೂರ್ಣವಾಗಿ ಕೈಬಿಡಬೇಕು. ಫಾರಂ ನಂಬರ್ 53, 57, 50, 94C ಮತ್ತು 94CC ರಲ್ಲಿ ಈಗಾಗಲೇ ಹಕ್ಕುಪತ್ರಕ್ಕಾಗಿ ಸಾಗುವಳಿದಾರರ ಅರ್ಜಿ ಸಲ್ಲಿಸಿದ್ದು 15 ಲಕ್ಷ ಎಕರೆ ಜಮೀನಿನ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು. 4ನೇ ಬೇಡಿಕೆ, ಅರಣ್ಯ ಹಕ್ಕು ಕಾಯ್ದೆಗೆ ತಿದ್ದುಪಡಿ ತಂದು ಬುಡಕಟ್ಟು ಜನಾಂಗದವರಿಗೆ ಯಾವ ರೀತಿ ಕಾಯ್ದೆ ತಂದಿದ್ದೀರೋ ಅದೇ ರೀತಿ ಎಲ್ಲಾ ವರ್ಗದವರಿಗೆ ಬದುಕುವ ಹಕ್ಕನ್ನು ಅರಣ್ಯ ಹಕ್ಕು 25 ವರ್ಷ ನಿಗದಿಪಡಿಸಬೇಕು. ಆನೆ, ಕಾಡುಕೋಣ, ಚಿರತೆ, ಮಂಗ, ನವಿಲು ಮತ್ತಿತರ ವನ್ಯಜೀವಿಗಳ ಹಾವಳಿ ತಡೆಯಲು ಅರಣ್ಯದ ಗಡಿಭಾಗದಲ್ಲಿ ರೈಲ್ವೆ ಕಂಬಿ ಬೇಲಿ ನಿರ್ಮಾಣ ಮಾಡಬೇಕು. ವನ್ಯಜೀವಿಗಳಿಂದ
ಬೆಳೆ ಹಾನಿ ಪ್ರಾಣ ಹಾನಿಗೆ ಸೂಕ್ತ ಕಾನೂನು ಕ್ರಮ ಕಾಯ್ದೆ ತರಬೇಕು. ವೈಮಾನಿಕ ಸಮೀಕ್ಷೆ ಮಲೆನಾಡಿನ ಈ ಭಾಗಕ್ಕೆ ಪೂರಕವಾಗಿಲ್ಲದಿರುವುದರಿಂದ ವಾಸ್ತವಿಕ ಸರ್ವೆ ಅರಣ್ಯ ಮತ್ತು ಕಂದಾಯ ಇಲಾಖೆ ಜಂಟಿ ಸರ್ವೆ ಮಾಡಬೇಕು. ಫಾರೆಸ್ಟ್ ಸೆಟ್ಲ್ಮೆಂಟ್ ಜಾಯಿಂಟ್ ಸರ್ವೆಗಳಾಗದೆ ಅರಣ್ಯದ ಒತ್ತುವರಿ ತೆರವು ಕಾರ್ಯಾಚರಣೆ ವಿತರಣೆ ಮಾಡಬಾರದು. ಪಶ್ಚಿಮ ಘಟ್ಟ ಮೀಸಲು ಅರಣ್ಯ ಪ್ರದೇಶದಲ್ಲಿ ಸರ್ಕಾರ ಅರಣ್ಯ ಇಲಾಖೆಯಿಂದಲೇ ನಿರ್ಮಿಸಿರುವ ಪ್ರವಾಸಿ ಮಂದಿರ, ಕಚೇರಿ, ಜಂಗಲ್ ರೆಸಾರ್ಟ್ ಕೂಡಲೇ ತೆರವುಗೊಳಿಸಿ ಮಾನವ ಪ್ರವೇಶ ಮತ್ತು ವಾಸ್ತವ್ಯವನ್ನು ನಿಷೇಧಿಸಿ ಸೂಕ್ಷ್ಮ ಸಹಜ ಕಾಡುಗಳನ್ನಾಗಿಸಬೇಕು. ಕಂದಾಯ ಇಲಾಖೆಯ ವ್ಯಾಪ್ತಿಯ ಒತ್ತುವರಿ ಹಿಡುವಳಿ ಜಾಗದ 25 ಎಕರೆಯನ್ನು ಪ್ಲಾಂಟೇಶನ್ ಕ್ರಾಪ್ ಲೀಸ್ ಒಪ್ಪಂದದಂತೆ ಬೆಳೆಗಾರರಿಗೆ ಲೀಸ್ ಹಕ್ಕುಪತ್ರ ಮಾಡಿಕೊಡಲು ಕೂಡಲೇ ಕ್ರಮ ಕೈಗೊಳ್ಳಬೇಕು. ಎಲ್ಲೆಡೆಯೂ ಜನಸಂಖ್ಯೆ ಬೆಳೆದಿದ್ದು ಅವಿಭಕ್ತ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯು ವೈವಾಹಿಕ ಜೀವನ ಪ್ರಾರಂಭಿಸಿದ ನಂತರ ಅವನ ಸಂಸಾರವನ್ನು ಒಂದು ಕುಟುಂಬವೆಂದು ಸರ್ಕಾರ ಪರಿಗಣಿಸಬೇಕು. ಅಕೇಶಿಯಾ ಕಾಡನ್ನು ಸಂಪೂರ್ಣ ತೆರವುಗೊಳಿಸಿ ಸಹಜ ಕಾಡಿನ ಅಭಿವೃದ್ಧಿಪಡಿಸಬೇಕು. ಅಕೇಶಿಯಾ, ನೀಲಗಿರಿಯಂತಹ ಪರಿಸರ ಮಾರಕ ಮರಗಳನ್ನು ಬೆಳೆಯುವುದನ್ನು ತಡೆಯುವುದಕ್ಕೆ ಒಂದು ರಾಷ್ಟ್ರೀಯ ನೀತಿಯನ್ನು ಸಿದ್ಧಪಡಿಸಿ ಜಾರಿಗೊಳಿಸತಕ್ಕದ್ದು. ಅರಣ್ಯ ಇಲಾಖೆಯಲ್ಲಿರುವ ಡೀಮ್ಡ್ ಫಾರೆಸ್ಟ್, ಸೊಪ್ಪಿನ ಬೆಟ್ಟ, ಗೋಮಾಳ, ಕುಂಕಿ ಇತ್ಯಾದಿ ಭೂಮಿಗಳಿಗೆ ಸ್ಪಷ್ಟ ಕಾಯ್ದೆ ಮಾಡಿ ಜಾರಿಗೊಳಿಸಿ ಈಗಾಗಲೇ ಸಾಗುವಳಿ ಮಾಡಿಕೊಂಡ ರೈತರಿಗೆ ನಿಯಮದಡಿ ಕೂಡಲೇ ಹಕ್ಕುಪತ್ರ ನೀಡಬೇಕು. ಅರಣ್ಯ ಇಲಾಖೆಯವರು ಅರಣ್ಯ ಬೆಳೆಸುವ ಮತ್ತು ಪರಿಸರ ಕಾಪಾಡುವುದಕ್ಕಿಂತ ರೈತರೇ ಹೆಚ್ಚು ಅರಣ್ಯ ಬೆಳೆ ಮತ್ತು ಸಂರಕ್ಷಣೆ ಹಾಗೂ ಪರಿಸರ ಹೆಚ್ಚಿಸುತ್ತಿದ್ದೇವೆ. ಉದಾಹರಣೆಗೆ ನಾವು 1 ಎಕರೆ ಕಾಫಿ ತೋಟ ಸಾಗುವಳಿ ಮಾಡಲು 60 ರಿಂದ 100 ಪರಿಸರಕ್ಕೆ ಪೂರಕವಾದ ಮರಗಳನ್ನು ಬೆಳೆಸಿ ಸಂರಕ್ಷಿಸುತ್ತಿದ್ದೇವೆ. ಅರಣ್ಯ ಇಲಾಖೆಯು ನಮ್ಮ ಪರಿಸರ ಹೆಚ್ಚಿಸುತ್ತಿಲ್ಲ. ಹಾಗಾಗಿ ಅರಣ್ಯ ಇಲಾಖೆಗಿಂತ ಪರಿಸರ ಸಂರಕ್ಷಣೆಯನ್ನು ರೈತರೇ ಹೆಚ್ಚು ನಿಭಾಯಿಸುತ್ತಿದ್ದಾರೆ. ಆದುದರಿಂದ ರೈತರ ಜಮೀನಿನಲ್ಲಿ ಸಾಗುವಳಿ ಮಾಡಿರುವ ಉದ್ದೇಶ ಜೀವನ ನಿರ್ವಹಣೆಯ ಹೊರತು ಭೂ ಕಬಳಿಕೆಯಲ್ಲ. ಸರ್ಕಾರದ ಬಂಜರು ಭೂಮಿಯನ್ನು ಸಾಗುವಳಿ ಮಾಡಿ ದೇಶದ ಆದಾಯಕ್ಕೆ ತಂದುಕೊಟ್ಟು 99% ಗ್ರಾಮೀಣ ಜನತೆ ಉದ್ಯೋಗ ಕಲ್ಪಿಸಿಕೊಂಡು ಪರಿಸರ ಸಂರಕ್ಷಣೆಗೆ ಒತ್ತು ನೀಡುತ್ತಿರುವ ರೈತ ಬೆಳೆಗಾರರ ಉತ್ತಮ ಸಮಾಜದ ರೂವಾರಿಗಳು. ಬ್ಯಾಂಕಿನಲ್ಲಿ ಭೂ ಅಭಿವೃದ್ಧಿಗಾಗಿ ರೈತರು ಮಾಡಿರುವ ಸಾಲವನ್ನು ತೀರಿಸಲಾಗದೆ ಬ್ಯಾಂಕ್ ಖಾತೆಗಳು ಎನ್ಪಿ ಆಗುವ ಈ ಮೂಲಕ ಆರ್ಥಿಕ ಅಸಮತೋಲನ ಉಂಟಾಗಲಿದೆ. ಇದು ರೈತರ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ರೈತರಾದ ನಾವು ಭೂರಹಿತರಾಗಿ ಬೀದಿಗೆ ಬೀಳುವುದು ಕಟ್ಟಸತ್ಯ. ಇಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಒತ್ತುವರಿ ತರುವನ್ನು ನಾವು ಈ ಮೂಲಕ ಪ್ರಕಟಿಸುತ್ತೇವೆ. ಸ್ವಾಸ್ಥ್ಯ ಸಮಾಜದ ಅಧಿಕಾರರಾದ ನಾವುಗಳು ನಿರಾಶ್ರಿತರಾಗುವುದರಿಂದ ನಮ್ಮ ಈ ಎಲ್ಲಾ ಬೇಡಿಕೆಗಳನ್ನು ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಳ್ಳುತ್ತೇವೆ. 238 ಪ್ರಕರಣಗಳಿಂದ 2258.29 ಎಕರೆ ಒತ್ತುವರಿ ಭೂ ಮಂಜೂರಾತಿ ಪ್ರಕರಣವನ್ನು ಗುರುತಿಸಲಾಗಿರುತ್ತದೆ. ಸದರಿ 638 ಪ್ರಕರಣಗಳಲ್ಲಿ 3 ಪ್ರಕರಣಗಳಿಂದ 153.5 ಎಕರೆ ಒತ್ತುವರಿ ಪ್ರದೇಶವನ್ನು ಈಗಾಗಲೇ ತೆರವುಗೊಳಿಸಲಾಗಿರುತ್ತದೆ. ಬಾಕಿ ಉಳಿದ 635 ಪ್ರಕರಣಗಳಿಂದ 2105.24 ಎಕರೆ ಒತ್ತುವರಿ ಪ್ರದೇಶದಲ್ಲಿ ಒತ್ತುವರಿದಾರರು ಅನುಭವದಲ್ಲಿರುತ್ತಾರೆ. ಈ ಪೈಕಿ 1980 ಪೂರ್ವದ ಒತ್ತುವರಿ ಭೂ ಮಂಜೂರಾತಿ ಅರಣ್ಯ ಹಕ್ಕು ಕಾಯ್ದೆ ಸಾರ್ವಜನಿಕ ಉದ್ದೇಶಗಳಿಗೆ ಅನುಭವ 19.13 ಎಕರೆ ಪ್ರದೇಶಕ್ಕೆ ಮಾತ್ರ ಸರ್ಕಾರವು ಸಕ್ರಮಗೊಳಿಸಲು ಕ್ರಮ ಕೈಗೊಂಡಲ್ಲಿ ಈ ಅರಣ್ಯ ಪ್ರದೇಶದ ಬದಲಿಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಅಡಿಯಲ್ಲಿ ಪರಿಹಾರಾತ್ಮಕವಾಗಿ ಬದಲಿ ಭೂಮಿಯನ್ನು ಅರಣ್ಯ ಇಲಾಖೆ ನೀಡಬೇಕಾಗಿರುತ್ತದೆ. ಆದ್ದರಿಂದ ಈ ಕೆಳಗಿನ ಪ್ರಕರಣದಲ್ಲಿ ಅರಣ್ಯ ಭೂಮಿಗೆ ಬದಲಾಗಿ ಒಟ್ಟು 1913 ಎಕರೆ ಕಂದಾಯ ಭೂಮಿಯನ್ನು ಪರಿಹಾರಾತ್ಮಕವಾಗಿ ನೆಡುತೋಪು ನಿರ್ಮಾಣಕ್ಕಾಗಿ ಕಾಯ್ದಿರಿಸುವಂತೆ ಉಪ ಅರಣ್ಯ ಸಂರಕ್ಷಣೆ ಕೊಪ್ಪ ವಿಭಾಗ ಇವರು ದಿನಾಂಕ 2/7/2020 ಪತ್ರದಲ್ಲಿ ಜಿಲ್ಲಾಧಿಕಾರಿಯವರು
ಚಿಕ್ಕಮಗಳೂರು ಜಿಲ್ಲೆ ಚಿಕ್ಕಮಗಳೂರು ಇವರಲ್ಲಿ ಕೋರಿರುತ್ತಾರೆ. ಯಾವುದೇ ಅವಕಾಶ ಕೊಡದೆ ಎಲ್ಲ ಇವತ್ತು ಡಿಬಿಡುವಂತ ಪಾಣಿ ಮೊತ್ತವನ್ನು ಇವರು ಮಾಡಿಕೊಂಡು ನಮಗೆ ಅವನು ಗೌರವವಾಗಿ ಉತ್ತರ ಕೊಡಬೇಕು. ಇಲ್ಲ ಅಂದ್ರೆ ಅವನಿಗೆ ಯಾವುದೇ ಗಿಡನ ನಾವು ಕಡಿಯಕ್ಕೆ ಬಿಡಲ್ಲ. ನಾವೆಲ್ಲರೂ ಒಗ್ಗಟ್ಟಾಗೋಣ, 500,000 ಜನ ನಾವು ಸೇರೋಣ. ಅವನು ನಮ್ಮ ಉತ್ತರ ಕೊಟ್ಟು ಅವನು ಖಾಲಿ ಮಾಡಬೇಕು. ನೋಡೋಣ, ಈಗ ಅಧಿಕಾರಿಗಳು ಮನವರಿಕೆ ಮಾಡಿಕೊಳ್ಳಿ. ಇಂದಿನ ಹೋರಾಟದ ಒಟ್ಟಾರೆ ಮನವಿಯನ್ನು ರಾಜ್ಯ ಸರ್ಕಾರ ಅರಣ್ಯ ಮಂತ್ರಿಗಳಿಗೆ ಮಾನ್ಯ ತಹಶೀಲ್ದಾರ್ ಅವರ ಮೂಲಕ ಕೊಡ್ತಾ ಇದ್ವಿ. ದಯವಿಟ್ಟು ಕೂಡಲೇ ತಾವು ಇದನ್ನು ಮಾನ್ಯ ಮುಖ್ಯಮಂತ್ರಿ ತಲುಪಿಸೋ ಕೆಲಸ ಮಾಡಬೇಕು ಅಂತ ಎಲ್ಲಾ ರೈತರ ಪರವಾಗಿ ನಾವು ಹೇಳ್ತೀವಿ. ಜಿಲ್ಲಾಧಿಕಾರಿಯನ್ನು ನಾನು ಕಳಿಸುತ್ತೇನೆ ಮತ್ತು ಅವರಿಗೆ ಪುನರುಜ್ಜೀವೀಕರಿಸುತ್ತೇನೆ. ಆಯ್ತಾ, ಎಲ್ಲ ರೈತರ ಪರವಾಗಿ ಮಾಡಿಕೊಡ್ತೇನೆ. ಥ್ಯಾಂಕ್ ಯು ಸರ್. ನೋಡಿ, ಇಲ್ಲಿ ಮಾತಾಡೋಕೆಲ್ಲ ನಮಗೆ ತೇಜಸ್ವಿ ಅವರು ಒಂದು ಮಾತು ಹೇಳಿದ್ದಾರೆ. 1975 ದಿವಸದ ಆ ಬುಕ್ಕಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಬಹಳ ಚೆನ್ನಾಗಿ. ಏನಾಗುತ್ತೆ ಮುಂದೆ ಫಾರೆಸ್ಟ್ ಇಲಾಖೆ ಕಾಡು ಪ್ರಾಣಿಗಳು ಎಲ್ಲಿ ಬರ್ತವೆ, ಓಟಿನ ಬಲವಿಲ್ಲದ ನಾಟಕಗಳು ತೆರೆಗೆ ಹೊರಡುತ್ತವೆ ಅಂತ. ಅಂದ್ರೆ ರಾಜಕಾರಣಿಗಳ ಬೆಂಬಲ ಸಂದರ್ಭದಲ್ಲಿ ಕಾಡಲ್ಲಿ ಇರ್ತಕ್ಕಂಥ ಕೆಳಗೆ ಬೀಳ್ತವೆ, ಕಾಡು ಪ್ರಾಣಿಗಳ ಬಂದು ಬದುಗೆ ಮರೆಯಾಗುತ್ತೆ. ಮಿತ್ರರೇ, ಈ ದಿವಸ ನಾವೊಂದು ಒಳ್ಳೆ ಸಭೆ ನಡೀತು. ನಾವು 15 ದಿವಸದಿಂದ ಈ ಬೆಳೆಗಾರರ ಸಂಘಟನೆ ಎಲ್ಲ ಪಕ್ಷಗಳ ಜೊತೆ ಸೇರಿಕೊಂಡು ನಾವೊಂದು ಸಂಘಟನೆ ಮಾಡಬೇಕು, ಒಂದು ಸಭೆ ಮಾಡಬೇಕು, ವಿಶೇಷ ಸಭೆ ಮಾಡಬೇಕು. ಈ ನಮ್ಮ ಏನು ಸಮಸ್ಯೆ ಇದೆ, ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತರಬೇಕು ಅಂತೇಳಿ ನಾವೆಲ್ಲ ಒಟ್ಟು ಸೇರಿ ಒಂದು ಸಮಾರಂಭ ಮಾಡಿದ್ದು, ಸಭೆ ನಡೆಸಬೇಕು ಅಂತ ಮಾಡಿದ್ದು. ಈಗ 15 ದಿವಸ ಅದಕ್ಕಾಗಿ ನಾವು ಒದ್ದಾಡ್ತೀವಿ. ಎಲ್ಲ ಪಾರ್ಟಿಯವ್ರನ್ನು ಸೇರಿಸಿ, ಎಲ್ಲ ಪಕ್ಷದವ್ರನ್ನ ಸೇರಿಸಿ ನಾವು ಒದ್ದಾಡ್ತಾ ಇದ್ದು, ಒದ್ದಾಟಿ ಇವತ್ತು ಒಳ್ಳೆ ಸಭೆ ನಡೀತು, ಒಳ್ಳೆ ಸಮಾರಂಭನೂ ನಡೀತು. ಆದಷ್ಟು ಜನ, ಸುಮಾರು 2,000ರಿಂದ 3,000 ಜನ ಅಷ್ಟು ಜನ ಮೆರವಣಿಗೆಯಲ್ಲಿ ಬಂದು ಸಭೆಯನ್ನು ಯಶಸ್ವಿಗೊಳಿಸಿದರು. ಹಾಗೂ ಇಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ರಾಜಕೀಯ ಪಕ್ಷದ ಮುಖಂಡರು ಬಂದಿದ್ದರು. ರಾಜ್ಯ ಶೃಂಗೇರಿ ಕ್ಷೇತ್ರ ಶಾಸಕರಾದ ಟಿ ಡಿ ರಾಜೇಗೌಡರು ಬಂದಿದ್ದರು. ರಾಜ್ಯ ನಮ್ಮ ಕೇಂದ್ರ ಸರ್ಕಾರದ ಸದಸ್ಯ MP ಅವರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಬಂದಿದ್ದರು. ಆಮೇಲೆ ಎಲ್ಲ ಪಕ್ಷದ ಸದಸ್ಯರು ಎಲ್ಲ ಬಂದಿದ್ದರು, ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಹಾಗಾಗಿ ಈ ಸಮಾರಂಭ ಖುಷಿಯಾಯಿತು. ಈ ಒಂದು ಏನಿದೆ ನಮ್ಮ ಈ ಹೋರಾಟದ ಒಂದು ಇವತ್ತಿನ ಒಂದು ರಿಸಲ್ಟ್, ಒಂದು ಏನು ಪರೀಕ್ಷೆ ಇದೆ, ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಿದೆ. ಇದೇ ರೀತಿ ಮುಂದೆ ಒಳ್ಳೆ ಹೋರಾಟ ನಡೆಸಬೇಕಾಗಿತ್ತು, ಒಂದು ದಾರಿ ತೋರಿಸ್ಕೊಂಡಿದ್ದಾರೆ. ನಮ್ಮ ಕರ್ತವ್ಯಕ್ಕೆ ಜನ ನಮಗೆ ಸಂತೋಷ ಪಟ್ಟಿದ್ದಾರೆ, ಸಮಾರಂಭ ಮಾಡಿದ್ದಾರೆ, ಸಂತೋಷಪಟ್ಟು ನಮ್ಮ ಜೊತೆ ಒಟ್ಟು ಸೇರಿದ್ದಾರೆ. ಹಾಗಾಗಿ ಎಲ್ಲ ಬಂದಿರತಕ್ಕಂಥ ಎಲ್ಲರಿಗೂ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಈ ಕಾರ್ಯಕ್ರಮದ ಜೊತೆ ನಮ್ಮ ಜೊತೆ ಸಹಕರಿಸಿದ ಎಲ್ಲ ಪತ್ರಿಕಾ ಮಿತ್ರರಿಗೂ, ಮಾಧ್ಯಮ ಮಿತ್ರರಿಗೂ ನಾವು ಅವರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲ ಸಮಾರಂಭದ ಯಶಸ್ಸಿಗೆ ಎಲ್ಲರೂ ಕಾರಣರಾಗಿದೆ, ಅವರಿಗೆಲ್ಲ ಧನ್ಯವಾದಗಳನ್ನ ಪ್ರೀತಿಯಿಂದ ಹೇಳ್ತಾ ಇದ್ದೆ, ಬೆಳೆಗಾರ ಸಂಘದಿಂದ ಪ್ರೀತಿಯಾಗಿ ಹೇಳ್ತಾ ಇದ್ದೇನೆ. ಕಳಸ ಮತ್ತು ಬಾಳೂರು ಕಾಫಿ ಬೆಳೆಗಾರರ ಸಂಘ ಮತ್ತು ಕಳಸ ತಾಲೂಕು ಒತ್ತುವರಿ ಹೋರಾಟ ಸಮಿತಿ ಕಳಸ ಇವರು ಇವತ್ತು ಕಳಸ ತಾಲೂಕು ಬಂದ್ಗೆ ಕರೆ ಕೊಟ್ಟು ಈ ಭಾಗದ ಒತ್ತುವರಿ ಸಮಸ್ಯೆ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂತ ಕೆಲಸ ಮಾಡಿದೆ. ಈ ಭಾಗದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ, ಒತ್ತುವರಿ ಸಮಸ್ಯೆ. ಇದನ್ನ ರಾಜ್ಯ ಸರ್ಕಾರ ಕೂಡಲೇ ಬಗೆಹರಿಸಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಎಲ್ಲ ಕಳಸ ಬಂದ್ ಮಾಡಿ, ಕಳಸ ತಾಲೂಕನ್ನೇ ಬಂದ್ ಮಾಡಿ ನಾವು ಹೋರಾಟ ಮಾಡಿದೀವಿ. ಆದ್ರಿಂದ ಈಗ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ವಿ. ಹಾಗೂ ಈ ಒಂದು ಹೋರಾಟದಲ್ಲಿ ಹಲವಾರು ಪ್ರಮುಖರು ಬಂದಿದ್ರು, ಹಲವಾರು ಮಾನ್ಯ ಶಾಸಕರುಗಳು, ಲೋಕಸಭಾ ಸದಸ್ಯರು ಎಲ್ಲರೂ ಬಂದು ಈ ಸಭೆಯನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಯಾವುದೇ ಕಾರಣಕ್ಕೂ ನಮ್ಮ ಈ ಭಾಗದ ರೈತರಿಗೆ ಯಾವುದೇ ತೊಂದರೆ ಆಗಬಾರ್ದು, ತೊಂದರೆ ತಾಪತ್ರಯಗಳು ಯಾವುದೇ ರೀತಿಯ ಒತ್ತುವರಿ ಬಿಡಿಸುವಂತ ಕೆಲಸಗಳು ಅರಣ್ಯ ಇಲಾಖೆಯವರು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ನಾವು ಈ ಸಲ ಈಗ ಮನವಿ ಮಾಡ್ಕೊಳ್ತಿದ್ದೀವಿ. ಲೋಕಸಭಾ ಸದಸ್ಯರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಆನಂತರ ಮಾಜಿ ಮಂತ್ರಿಗಳಾದ ನಮ್ಮ ಶಾಸಕರಾದ ಕುಮಾರಸ್ವಾಮಿ ಅವರು, ನಮ್ಮ ರಾಜೇಗೌಡರು, ಶೃಂಗೇರಿ ಕ್ಷೇತ್ರ ಶಾಸಕರ ರಾಜೇಗೌಡರು, ಹಾಗೂ ನಮ್ಮ ದೀಪಕ್ ದೊಡ್ಡಯ್ಯನವರು ಮತ್ತು ಹಲವಾರು ಮಂದಿ ಈ ಭಾಗದ ಜನಪ್ರತಿನಿಧಿಗಳು ಬಂದಿದ್ದರು, ಭಾಗವಹಿಸಿದರು.
ಎಷ್ಟು ಜನಸಂಖ್ಯೆ ಸೇರಿತ್ತು ಈ ಸಂದರ್ಭದಲ್ಲಿ 3,000 to 5,000 ಹತ್ರ ರೈತರು ಸೇರಿದ್ರು. ನಿಜ ರೈತರೆಲ್ಲ ಸೇರಿ ಹೋರಾಟ ಮಾಡಿ ಎಲ್ಲ ಪಕ್ಷಾತೀತವಾಗಿ ಹೋರಾಟ ನಡೆದಿದೆ ಇವತ್ತು. ಕರ್ನಾಟಕ ಕಾಫಿ ಬೆಳೆಗಾರರ ಒಕ್ಕೂಟದ ಮಾಜಿ ಅಧ್ಯಕ್ಷರಾದ ಜಯರಾಮ್ ಅಂತ ಹೇಳಿ ನಾನು ಮಾತಾಡ್ತಾ ಇದ್ದೀನಿ. ಕಾಫಿ ಉದ್ಯಮ ಸುಮಾರು 1960ನೇ ಇಸ್ವಿಯಿಂದ ಈ ಉದ್ಯಮ ಚಾಲ್ತಿಯಲ್ಲಿದೆ. ಅವತ್ತು ತಮಗೆ ಕಾಫಿಗೆ ಪ್ರೋತ್ಸಾಹ ಕೊಡೋಕ್ಕೋಸ್ಕರ ನೀವು ಹೆಚ್ಚೆಚ್ಚು ಮಾಡಿ ಅಂತ ಹೇಳಿ ರೆವಿನ್ಯೂ ಇಲಾಖೆನೇ ನಮ್ಗೆ ಸ್ಯಾಂಕ್ಷನ್ ಮಾಡಿಕೊಡುವಂಥ ಸಿಸ್ಟಮ್ ಇತ್ತು. ಅದೇನಾಯಿತು 1960ರದ ಈಚೆಗೆ ಆ ದರ್ಖಾಸ್ತನ್ನು ಕೊಡೋದನ್ನ ನಿಲ್ಲಿಸಿಬಿಟ್ರು. ಹಾಗಾಗಿ ಯಾರ್ಯಾರು ಒತ್ತುವರಿ ಏನು ದರ್ಖಾಸ್ತು ಕೊಟ್ಟಿದ್ರು ಅವರೆಲ್ಲ ಹಾಗೆ ಕಂಟಿನ್ಯೂ ಆಗ್ಬಿಟ್ರು ಆ ಜಾಗದಲ್ಲಿ. ಅವ್ರು ಟಿ ಕಟ್ಟಿದ್ದಾರೆ, ಬಗರ್ಕುಮ್ ಅಂತ ಮಾಡ್ಕೊಂಡಿದ್ದಾರೆ. ಅವತ್ತಿಂದಲೂ ಅವರು ಆ ಭೂಮಿನ ತನ್ನ ಬೆಳಗ್ಗೆ ಎದ್ರೆ ಅವನು ಆ ಭೂಮಿಗೆ ನಮಸ್ಕರಿಸಿ ಹೊರಗಡೆ ಹೋಗೋದು, ಅವನು ಬದುಕೆ ಅದರಿಂದ ಭೂಮಿಯಿಂದ. ಅಂಥ ಭೂಮಿಗಳನ್ನ ಇವತ್ತು ಎನ್ಕ್ರೋಚ್ ಮಾಡೋಕ್ಕೆ ಇವತ್ತು ಸರ್ಕಾರಗಳು ಹೊರಟಿದೆ. ಒಂದು ಕಡೆ ಲೀಸ್ ಮಾಡಿ ಅಂತ ಅದೇ ಜಾಗ ಕೊಟ್ಟಿದ್ದಾರೆ, ಒಂದು ಕಡೆ ಫಾರೆಸ್ಟ್ ಇಲಾಖೆಯವರು ಈ NGT ಅವರು NGOಗಳೆಲ್ಲ ಸೇರ್ಕೊಂಡು ಅದನ್ನ ಖಾಲಿ ಮಾಡಿ ಅಂತ ಹೇಳ್ತಾರೆ. ಇದನ್ನ ಸರಿಪಡಿಸೋಂಥ ಕೆಲಸಗಳು ಇವತ್ತು ನಮ್ಮ ಜನಪ್ರತಿನಿಧಿಗಳ ಮೇಲೆ ಇದೆ. ಇವತ್ತು ಹಾಸನ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ ಯಾರೇ MLAಗಳಿದೆ, ಸುಮಾರು 36 ಜನ MLAಗಳಿದ್ದಾರೆ. ಇವರೆಲ್ಲ ಮನಸ್ಸು ಮಾಡಬೇಕು. ಆ ಜಿಲ್ಲೆ ಮತ್ತು MP ಗಳು ಸಹಿತ ಒಟ್ಟು ಸೇರಿ ಕೂತು ಪಕ್ಷಾತೀತ ಹೋರಾಟ ಮಾಡಿ ಏನು ಇವತ್ತು ನಾವು ಇಲ್ಲಿ ಕಳಸದಲ್ಲಿ ಪಕ್ಷಾತೀತವಾಗಿ ಈ ವೇದಿಕೆಯಲ್ಲಿ ಹೋರಾಟ ಅಂತ ಮಾಡಿದ್ದು, ಆ ರೀತಿ ಪಕ್ಷಾತೀತವಾಗಿ ನಮ್ಮ ಬೆಂಬಲಕ್ಕೆ ಜನಪ್ರತಿನಿಧಿಗಳು ನಿಂತರೆ ಈ ಸಮಸ್ಯೆ ಬಗೆಹರೋದ್ರಲ್ಲಿ ಏನು ತೊಂದರೆ ಆಗಲ್ಲ, ರೈತರು ಉಳ್ಕೊಳ್ತಾರೆ. ಇಲ್ದಲೇ ಇದ್ರೆ ಮುಂದಿನ ದಿನಗಳಲ್ಲಿ ಖಾಲಿ ಮಾಡೋಂಥ ಪರಿಸ್ಥಿತಿನ ಯಾವುದೇ ಬಾಯಿ ಮಾತಲ್ಲಿ ಹೇಳಿದ್ರೆ ಪ್ರಯತ್ನ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ಹೇಳ್ತಾರೆ ಅಥವಾ MLAಗಳು ಹೇಳ್ಬೋದು, ಬಾಯಲ್ಲಿ ಹೇಳಿರಾಗಲ್ಲ. ರೈಟಿಂಗಲ್ಲಿ ಕೊಟ್ಟರೆ ಮಾತ್ರ ಅಧಿಕಾರಿಗಳು ಮನೆಯಲ್ಲಿ ಅವರು ಬೇರೆ ಕೆಲಸಕ್ಕೆ ಹೋಗ್ತಾರೆ. ಇಲ್ಲದೇ ಇದ್ರೆ ಅವರಿಗೆ NGT ಮತ್ತು ನಿಮ್ಮ ಏನು NGOsಗಳು ಸುಪ್ರೀಂ ಕೋರ್ಟ್ ಆದೇಶಗಳೆಲ್ಲ ಇದ್ದಾವೆ, ಅದರಂತೆ ಅವರು ಖಾಲಿ ಮಾಡಿ ಅಂತ ಒತ್ತಡ ಹಾಕ್ತಾರೆ. ಅದರಿಂದ ಯಾವುದೇ ಕಾರಣಕ್ಕೂ ಒಕ್ಕಲಿಪ್ಸ ಕಾರ್ಯಕ್ರಮನ ಮಾಡಬಾರ್ದು ಅಂತೇಳಿ ಈಗಾಗಲೇ ನಾವೊಂದು ನಿರ್ಣಯ ಮಾಡಿದ್ವಿ. ಕರ್ನಾಟಕ ಬೆಳೆಗಾರರ ಒಕ್ಕೂಟ ಈ ಜಿಲ್ಲೆಯ ಸುಮಾರು 3 ಜಿಲ್ಲೆ MLAಗಳು ಈಗಾಗಲೇ ನಮ್ಮ ಪೊನ್ನಣ್ಣ ಅಂತೇಳಿ ಕೊಡಗಿನಲ್ಲಿರ್ತಕ್ಕಂಥ ಈಗಾಗಲೇ ಮುಖ್ಯಮಂತ್ರಿಗಳ ಅಡ್ವೈಸರು, ಲೀಗಲ್ ಅಡ್ವೈಸರ್, ಅವರು ಈಗಾಗಲೇ ಫೋನ್ ಮಾಡಿ ಮಾತಾಡಿದ್ದಾರೆ. ನಾನು ವಿಧಾನಸೌಧದಲ್ಲಿ ಎಲ್ಲ MLAಗಳನ್ನ ಕರೆದು ಒಂದು ಸಭೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಸಭೆಯಲ್ಲಿ ನಾವು ನಿರ್ಣಯಗಳು ಮಾಡಿ ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರಿಗೆ ಬಂದು ಫಾರೆಸ್ಟ್ ಮಿನಿಸ್ಟ್ರು, ರೆವಿನ್ಯೂ ಮಿನಿಸ್ಟ್ರು ಬಂದು ಒಂದು ಸಮಾವೇಶ ಮಾಡಿ ರೈತಾಪಿ ವರ್ಗದ ಸಮ್ಮುಖದಲ್ಲೇ ತೀರ್ಮಾನ ತಗೊಂಡು ನಾವು ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ಗಳನ್ನು ಬಗೆಹರಿಸಿ ಅದರಲ್ಲಿ ಬಾಧಕಗಳಿದ್ರೆ ಅದನ್ನು ಬಗೆಹರಿಸ್ಕೊಂಡು ಮತ್ತೆ ಅವರು ಸುಪ್ರೀಂ ಕೋರ್ಟಿಗಾಗಲಿ NGTಗಾಗಲಿ ಸರ್ಕಾರಗಳೇ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಅಫಿಡವಿಟ್ ಹಾಕಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ MP ಗಳು ನಮ್ಮ ಜೊತೆ ಸೇರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಜಯರಾಮ್ ಅಂತ ಹೇಳಿ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಮಾಜಿ ಅಧ್ಯಕ್ಷ. ಹಾಗೇನೆ ಈಗ ತಮಗೆಲ್ಲ ಗೊತ್ತಿದೆ, 30-40 ವರ್ಷಗಳಿಂದ ಹೋರಾಟ ಮಾಡಿ ಇದೇ ಲ್ಯಾಂಡಿಗೆ ಇವತ್ತೇನು ಒತ್ತುವರಿ ಆಗಿರ್ತಕ್ಕಂಥ ಲ್ಯಾಂಡ್ ಡಿಮಿರ್ ಇರ್ಬೋದು, ಬೇರೆ ಬೇರೆ ಥರದಲ್ಲಿ ರೆವಿನ್ಯೂ ಇರ್ಬೋದು, ಗೋಮಾಳ ಇರ್ಬೋದು, ಇವೆಲ್ಲ ಲ್ಯಾಂಡ್ಗಳು ಏನೇ ಇರಲಿ ಅದನ್ನು ಸರಿಪಡಿಸೋದು ಕೆಲಸ ಯಾರು ಮಾಡಿದ್ದಾರೆ ಕಾನೂನು ಅವ್ರು ಸರಿಪಡಿಸ್ತಾರೆ. ನಾವು ಮಾತ್ರ 90 ಡೇಸ್ ಒಳಗಡೆ ಅರ್ಜಿ ಹಾಕಬೇಕು. ಯಾವತ್ತಿಂದ 90 ಡೇಸ್ ಅಂದರೆ 7/8/2024 ಈಗಾಗಲೇ 1 ತಿಂಗಳು ಆಗಿದೆ. ಭಾಳ ಜನ ಅರ್ಜಿ ಹಾಕಿದ್ದಾರೆ, ಇನ್ನೂ ಸಹಿತ 2 ತಿಂಗಳಿದೆ. ಅಷ್ಟರೊಳಗೆ ಅದಕ್ಕೆ ಫಾರ್ಮೇಟ್ ಇದೆ, ತಾಲೂಕು ಆಫೀಸಲ್ಲಿ ಸಿಗುತ್ತೆ, ಆಮೇಲೆ ವೆಬ್ಸೈಟ್ನಲ್ಲಿದೆ. ಅದನ್ನು ತಗೊಂಡು ಪ್ರತಿಯೊಬ್ಬರು ಅರ್ಜಿ ಹಾಕಿ ಸರ್ಕಾರಕ್ಕೆ ಅದು ಒಂದು ವರದಿ ಹೋದರೆ 90 ಡೇಸ್ ಮೇಲೆ ಸರ್ಕಾರವೇ ಒಂದು ಟಾಸ್ಕ್ ಫೋರ್ಸ್ ಮಾಡಿದೆ. ಏನು ಸಮಸ್ಯೆಗಳಿದೆ, ಡಿಮೋಡ್ ಆಗಿದೆಯಾ ರೆವಿನ್ಯೂನ, ಅಥವಾ ಅವರು ರೆವಿನ್ಯೂ ಇದ್ದಾಗ ಕೃಷಿ ಮಾಡಿ ಅದು ಡಿಮೋಡ್ ಆಗಿದೆಯಾ, ಇವೆಲ್ಲವನ್ನೂ ಪತ್ತೆ ಹಚ್ಚಿ ಅದು ಸರಿಪಡಿಸೋಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ರೈತರು ಅರ್ಜಿ ಹಾಕೋದ್ರಲ್ಲಿ ತಪ್ಪಿಸ್ಕೋಬಾರ್ದು. ಯಾಕೆಂದರೆ 20,000 ಜನ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದಾರೆ. ಯಾಕೆಂದರೆ ಸರ್ಕಾರ ಗಮನಿಸ್ತಾ ಇದೆ, ಈಗ ಅರ್ಜಿ ಹಾಕದೇ ಇದ್ದರೆ ಇವರಿಗೇನು ಇಂಟ್ರೆಸ್ಟ್ ಇಲ್ಲ ಅಂತ ಆಗುತ್ತೆ. ಅದರಿಂದ ದಯವಿಟ್ಟು ಅರ್ಜಿ ಪ್ರತಿಯೊಬ್ಬರು ಹಾಕಬೇಕು. 1 ಎಕರೆ ಇದ್ರೂ ಹಾಕಬೇಕು, ಅರ್ಧ ಎಕರೆ ಇದ್ರೂ ಹಾಕಬೇಕು. ಈಗೇನು ಒಂದು ಫಾರ್ಮೆಟ್ ಕೊಟ್ಟಿದ್ದಾರೆ, ಅದು ನಾನು ಹೇಳಿದಾಗೆ ಈ ವೆಬ್ಸೈಟಲ್ಲಿದೆ, ಅದರಲ್ಲಿ ಎಲ್ಲ ಮಾಹಿತಿ ಇದೆ. 1 ಎಕರೆಗೆ ಎಷ್ಟು ಕಟ್ಟಬೇಕು, 5 ಎಕರೆಗೆ ಎಷ್ಟು ಕಟ್ಟಬೇಕು, 10 ಎಕರೆಗೆ ಎಷ್ಟು ಕಟ್ಟಬೇಕು, ಎಲ್ಲ ಮಾಹಿತಿ ಇದೆ. ಆ ಮಾಹಿತಿ 30 ವರ್ಷಕ್ಕೆ ಒಂದೇ ಸಾರಿ ಕಟ್ಟಬೇಕಂತ ಮಾಡಿದ್ದಾರೆ. ಮತ್ತು ಏನು ಈ ಲ್ಯಾಂಡ್ಗಳನ್ನ ಮಾಡಿದ್ದಾರೆ, ಇವರು ಬ್ಯಾಂಕ್ನಲ್ಲಿ ಸಹಕಾರ ಸಂಘದಲ್ಲಿ ಲೋನ್ಗಳನ್ನು ತಗೊಳ್ಳೋ ಅವಕಾಶನೂ ಮಾಡಿಕೊಟ್ಟಿದ್ದಾರೆ. ಮತ್ತು ಅವ್ರ ಕುಟುಂಬದ ಯಾರು ಪಾವತಿ ಆದರೆ ಅವರಿಗೆ ಖಾತೆ ಮಾಡೋ ಕಾರ್ಯಕ್ರಮನೂ ಸಹಿತ ಈ ಫಾರ್ಮೆಟಲ್ಲಿದೆ, ರೂಲ್ಸಲ್ಲಿದೆ. ಅದರಿಂದ ರೈತರು ಮರಿದಲ್ಲೇ
ಈ ಅರ್ಜಿಗಳನ್ನ ಹಾಕಬೇಕು ಅಂತೇಳಿ ನಾನು ಕರ್ನಾಟಕ ಬೆಳೆಗಾರರ ಒಕ್ಕೂಟದಿಂದ ಹಾಗೆಲ್ಲ ರೈತಾಪಿ ವರ್ಗದ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ.